ಪ್ರಭು ನಿಮ್ಮೊಡನಿರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪಾಸ್ಕಾ ಹಬ್ಬಕ್ಕೆ ಇನ್ನೂ 6 ದಿನಗಳಿರುವಾಗ ಯೇಸು ಸ್ವಾಮಿ ಬೆಥನಿಯಕ್ಕೆ ಬಂದರು. ಅವರು ಲಾಜರನ್ನ ಸಾವಿನಿಂದ ಜೀವಕ್ಕೆ ಎಬ್ಬಿಸಿದ ಊರದು. ಯೇಸುವಿಗೆ ಅಲ್ಲಿ ಒಂದು ಔತಣವನ್ನು ಏರ್ಪಡಿಸಲಾಗಿತ್ತು. ಮಾರ್ತಳು ಬಡಿಸುತ್ತಿದ್ದಳು. ಯೇಸುವಿನೊಡನೆ ಪಂಕ್ತಿಯಲ್ಲಿ ಊಟಕ್ಕೆ ಕುಳಿತಿದ್ದವರಲ್ಲಿ ಲಾಜರನು ಒಬ್ಬ. ಆಗ ಮರಿಯಳು ಸುಮಾರು 1/2 ಲೀಟರಿನಷ್ಟು ಅತ್ಯಂತ ಬೆಲೆ ಬಾಳುವ ಅಚ್ಚ ಜಟಮಾಂಸಿ ಸುಗಂಧ ತೈಲವನ್ನು ತಂದು ಯೇಸುವಿನ ಪಾದಗಳಿಗೆ ಹಚ್ಚಿ ತನ್ನ ತಲೆ ಕೂದಲಿಂದ ಪಾದಗಳನ್ನು ಹೊರಿಸಿದಳು. ತೈಲದ ಸುವಾಸನೆ ಮನೆಯನ್ನೆಲ್ಲ ಹರಡಿತು. ಯೇಸುವನ್ನು ಹಿಡಿದುಕೊಡಲಿದ್ದ ಹಾಗೂ ಶಿಷ್ಯರಲ್ಲಿ ಒಬ್ಬನಾಗಿದ್ದ ಇಸ್ಕರಿಯೋತನು ಯೂದನು ಈ ಸುಗಂಧ ತೈಲವನ್ನು 300 ದಿನಾರಿ ನಾಣ್ಯಗಳಿಗೆ ಮಾರಿ ಬಂದ ಹಣವನ್ನು ಬಡಬಗ್ಗರಿಗೆ ಕೊಡಬಹುದಾಗಿತ್ತಲ್ಲ ಎಂದನು. ಬಡವರ ಹಿತಚಿಂತನೆಯಿಂದೇನೋ ಅವನು ಹೀಗೆ ಹೇಳಲಿಲ್ಲ. ತನ್ನ ವಶದಲ್ಲಿ ಇಡಲಾಗಿದ್ದ ಹಣದ ಚೀಲದಿಂದ ಸ್ವಂತ ಉಪಯೋಗಕ್ಕಾಗಿ ಬಳಸುತ್ತಿದ್ದ ಕಳ್ಳ ಅವನು. ಆಗ ಯೇಸು, ಆಕೆಯ ಗೊಡವೆ ನಿನಗೆ ಬೇಡ, ನನ್ನ ಶವ ಸಂಸ್ಕಾರದ ದಿನಕ್ಕಾಗಿ ಆಕೆ ಇದನ್ನು ಇಟ್ಟುಕೊಳ್ಳಲಿ. ಬಡಬಗ್ಗರು ನಿಮ್ಮ ಬಳಿಯಲ್ಲಿ ಯಾವಾಗಲೂ ಇರುತ್ತಾರೆ, ಆದರೆ ನಾನು ಯಾವಾಗಲೂ ನಿಮ್ಮ ಬಳಿ ಇರುವುದಿಲ್ಲ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. Praise the Lord. Praise the Lord. Hallelujah. 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 ಪ್ರಭು ಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವೆಲ್ಲರೂ ಒಂದು ವಿಶೇಷವಾದ ವಿಷಯದ ಬಗ್ಗೆ ಚಿಂತಿಸುವ ಆತ್ಮದ ಸುಗಂಧ ಮತ್ತು ದುರ್ಗಂಧ. ಆತ್ಮದ ಸುಗಂಧ ಅಥವಾ ದುರ್ಗಂಧದ ಬಗ್ಗೆ ಕಥೋಲಿಕ ಬೋಧನೆ ಏನಾಗಿದೆ ಎಂಬುದನ್ನು ಧ್ಯಾನಿಸುವಂತಹ ಕ್ಷಣ ಇದಾಗಿದೆ. ಕಥೋಲಿಕ ಸಂಪ್ರದಾಯದಲ್ಲಿ ಸುಗಂಧ ಅಥವಾ ದುರ್ಗಂಧ ಎಂಬ ರೂಪಕವನ್ನು ಆಧ್ಯಾತ್ಮಿಕ ಸ್ಥಿತಿಯನ್ನು ವಿವರಿಸಲು ಬಳಸಲಾಗುತ್ತದೆ. ಉತ್ತಮ ಅಥವಾ ಮಧುರ ಸುಗಂಧವು ಆತ್ಮವು ಕೃಪೆಯಲ್ಲಿ ಜೀವಿಸುವುದನ್ನು, ಕ್ರಿಸ್ತರ ಸನ್ನಿಧಿಯಲ್ಲಿ ಪರಿಮಳ ಭರಿತ ಆತ್ಮವನ್ನು ಬೀರುವಂಥದ್ದು ಕೃಪೆಯಲ್ಲಿ ಜೀವಿಸುವ ಆತ್ಮಗಳಾಗಿದೆ. ಅದೇ ರೀತಿ ಇದೇ ಆತ್ಮವು ಪಾಪದ ಬಂಧನದಲ್ಲಿ ಜೀವಿಸುವುದಾದರೆ ದುರ್ವಾಸನೆ ಅಥವಾ ಮರಣದ ದುರ್ಗಂಧವನ್ನು ಉಂಟು ಮಾಡುತ್ತದೆ. ಅದು ದೈವಿಕ ಜೀವದಿಂದ ಬೇರ್ಪಡಿಸುವಂಥದ್ದು ಹಾಗೂ ದೈವಿ ಸಾನ್ನಿಧ್ಯದಿಂದ ದೂರ ಜೀವಿಸುವುದನ್ನು ಈ ಒಂದು ದುರ್ಗಂಧವು ಸೂಚಿಸುತ್ತದೆ. ಕೃಪೆಯಲ್ಲಿ ಜೀವಿಸುವ ಆತ್ಮ, ಪಾಪದಲ್ಲಿ ಜೀವಿಸುವ ಆತ್ಮದ ವ್ಯತ್ಯಾಸವನ್ನು ನಾವು ನೋಡೋದಾದರೆ, ಕೃಪೆಯಲ್ಲಿ ಜೀವಿಸಿದ ಆತ್ಮದಲ್ಲಿ ಕೃಪೆ ಮಧುರ ಜೀವ ಕೊಡುವುದನ್ನು ನಾವು ನೋಡ್ತೇವೆ. ಕೃಪೆ ಸ್ಥಿತಿಯಲ್ಲಿ ಜೀವಿಸುವ ಪಾವಿತ್ರತೆಯ ಸುಗಂಧವನ್ನು ಹರಡುತ್ತದೆ. ಆ ವ್ಯಕ್ತಿಯ ಪ್ರಸನ್ನತೆಯಲ್ಲಿ ಶಾಂತಿ, ಪ್ರೀತಿ, ನೆಮ್ಮದಿ ಇರ್ತದೆ ಹೊರತು ಗೊಂದಲಗಳು ಬಹಳ ಕಡಿಮೆ. ಪಾಪದ ಬಂಧನದಲ್ಲಿ ಜೀವಿಸುವ ವ್ಯಕ್ತಿಯ ಆತ್ಮಗಳನ್ನು ನೋಡೋದಾದರೆ ದುರ್ಗಂಧ ಮತ್ತು ಮರಣಕಾರಕ ವಾಸನೆಯನ್ನು ಅಲ್ಲಿ ನೋಡ್ತೇವೆ. ಮರಣ ಪಾಪದಲ್ಲಿ ಬದುಕುವುದು, ಮರಣದ ದುರ್ಗಂಧವನ್ನು ಈ ಆತ್ಮವು ಹೊರಹಾಕುವುದನ್ನು ನಾವು ನೋಡ್ತೇವೆ. ಇದು ದೇವರ ಕಣ್ಣಿಗೆ ಸ್ಪಷ್ಟವಾಗಿದೆ, ಆಧ್ಯಾತ್ಮಿಕ ಅರಿವಿನ ಮೂಲಕ ತಿಳಿಯಬಹುದು. ಆದ್ದರಿಂದ ಸಂಸ್ಕಾರಗಳು ಮತ್ತು ಸತ್ಪ್ರವೃತ್ತಿಗಳ ಮೂಲಕ ಶುದ್ಧೀಕರಣದ ಕೃಪೆಯನ್ನು ಹುಡುಕಲು ನಮಗೆ ಈ ಒಂದು ಕೃಪೆ ಇದರಿಂದ ನಮಗೆ ಉಂಟಾಗ್ತದೆ. ಪೋಪ್ ಫ್ರಾನ್ಸಿಸ್ ಅವರ ಪ್ರಕಾರ ಲೂಕನ ಶುಭ ಸಂದೇಶ 4ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ದೇವರ ಆತ್ಮ ನನ್ನ ಮೇಲಿದೆ, ದೀನ ದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದು ಅವರೆನ್ನನ್ನು ಅಭಿಷೇಕಿಸಿದ್ದಾರೆ. ಈ ವಾಕ್ಯಗಳನ್ನಿಟ್ಟು ಅವರು ಹೇಳುವ ಮಾತು, ಕ್ರೈಸ್ತರಾದ ನಾವು ಕ್ರಿಸ್ತರ ಸುಗಂಧವನ್ನು ಇತರರಿಗೆ ಪ್ರಸರಿಸಲು ಕರೆಯನ್ನು, ಅಭಿಷೇಕವನ್ನು ಸಂಸ್ಕಾರಗಳ ಮುಖಾಂತರ ಪಡೆದಿದ್ದೇವೆ. ಸಂಸ್ಕಾರಗಳ ಮುಖಾಂತರ ಕ್ರಿಸ್ತರನ್ನು ಪಡೆದ ನಾವು ಈ ಸುಗಂಧವನ್ನು ಪ್ರಸರಿಸುವ ಬದಲು ಶರೀರದ ಬಲಹೀನತೆಯಿಂದ, ದುರುಚೆಗಳಿಂದ ಪಾಪದ ಸುಗಂಧವನ್ನು ಬೀರುವ ಪರಿಸ್ಥಿತಿ ಅನೇಕ ಬಾರಿ ಉಂಟಾಗಿದೆ ಎಂಬುದಾಗಿ ಚಿಂತಿಸುತ್ತಾರೆ ಹಾಗೂ ಹೇಳುತ್ತಾರೆ. ಸುಮ್ಮ ಥಿಯೋಲಜಿಕ ಇದರಲ್ಲಿ ಥೋಮಸ್ ಅಕ್ವಿನಸ್ ಅವರು ಹೇಳುವ ಮಾತು, ದೀಕ್ಷಾ ಸ್ನಾನದಲ್ಲಿಯೂ ದೃಢೀಕರಣದಲ್ಲೂ ಕೊಡುವ ಕ್ರಿಸ್ಮ ತೈಲ ಸುಗಂಧ ಭರಿತವಾದದ್ದು. ಇದು ನಮ್ಮ ಆತ್ಮದ
ಪರಿಮಳವನ್ನು ಹೆಚ್ಚಿಸುವಂತಹ ಸುಗಂಧ ಬೀರುವಂತಹ ತೈಲ ಇದು ಪವಿತ್ರಾತ್ಮರ ಸುಗಂಧ, ಪಾವಿತ್ರತೆಯ ಸುಗಂಧ ಹಾಗೂ ಪಾಪದ ದುರ್ಗಂಧದಿಂದ ನಮ್ಮನ್ನು ಬಿಡಿಸಿ ಪ್ರಭು ಕ್ರಿಸ್ತರ ಸುಗಂಧದೆಡೆಗೆ ನಮ್ಮನ್ನು ಮುನ್ನಡೆಸುವಂಥದ್ದು ಎಂಬುದಾಗಿ ಈ ಸಂತರು ನಮಗೆ ಹೇಳುತ್ತಾರೆ. ಸಂಸ್ಕಾರಗಳಲ್ಲಿ ವಿಶೇಷವಾಗಿ ಪಾಪ ನಿವೇದನೆ ಮತ್ತು ಪರಮ ಪ್ರಸಾದದಲ್ಲಿ ಪಾಪ ನಿವೇದನೆಯಲ್ಲಿ ಕೃಪೆಯ ಮಧುರತೆಯನ್ನು ಪುನಃ ಮರುಸ್ಥಾಪಿಸುತ್ತದೆ. ಪರಮ ಪ್ರಸಾದದ ಸಂಸ್ಕಾರದಲ್ಲಿ ಅಭಿಷೇಕದ ತೈಲದಂತೆ ಮಧುರತೆಯಿಂದ ನಾವು ತುಂಬಲ್ಪಡ್ತೇವೆ. ಹೇಗೆ ದೇವರ ಆತ್ಮ ನನ್ನ ಮೇಲಿದೆ, ದೀನ ದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲು ಅವರೆನ್ನನ್ನು ಕಳಿಸಿದ್ದಾರೆ ಎಂದ ಯೇಸುವನ್ನು ಸ್ವೀಕರಿಸಿದ ನಾನು ಕೂಡ ನನ್ನ ನಡೆ ನುಡಿ ಆಲೋಚನೆಗಳಿಂದ ಈ ಸೇವೆಯನ್ನು ಮಾಡಲು ಬದ್ಧರಾಗಿದ್ದೇವೆ. ಯೋವಾಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 13ನೇ ವಾಕ್ಯವು ನಮಗೆ ಬೋಧಿಸ್ತದೆ, ನಿಮ್ಮ ಉಡುಪುಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಸೀಲಿರಿ, ನಿಮ್ಮ ದೇವರಾದ ಸರ್ವೇಶ್ವರ ಸ್ವಾಮಿಯ ಕಡೆಗೆ ತಿರುಗಿಕೊಳ್ಳಿ. ಅವರು ದಯಾವಂತರು, ಕರುಣಾಮೂರ್ತಿ, ಸಹನಶೀಲರು, ಪ್ರೀತಿಮಯ, ವಿಧಿಸಬೇಕಾದ ದಂಡನೆಗಾಗಿ ಮನನೊಂದುಕೊಳ್ಳುವಂಥವರು ನಮ್ಮ ದೇವರು. ಹಾಗಾಗಿ ಆ ಮನನೊಂದುಕೊಳ್ಳುವ ದೇವರನ್ನು ಮನನೊಯಿಸದೆ ಪರಿಶುದ್ಧವಾಗಿ ಜೀವಿಸಲು ನಾವು ಕರೆಯಲ್ಪಟ್ಟಿದ್ದೇವೆ. ಪವಿತ್ರ ಗ್ರಂಥದ ಪ್ರಕಾರ ಹಾಗೂ ಫಾದರ್ಸ್ ಆಫ್ ಚರ್ಚ್ ಇವರ ಆಧಾರದ ಮೂಲಕ ನಾವು ಇನ್ನೂ ತೀಕ್ಷ್ಣವಾಗಿ ನೋಡುವುದಾದರೆ ಸಂತ ಪೌಲರು ನುಡಿಯುವ ಮಾತುಗಳಲ್ಲಿ ಕ್ರಿಸ್ತರ ಸುಗಂಧ, ಪ್ರಭು ಕ್ರಿಸ್ತರ ಸುಗಂಧ ಎಂಬುದಾಗಿಯೇ ಮುಂದುವರಿಸುತ್ತಾರೆ. ರಕ್ಷಿಸಲ್ಪಡುತ್ತಿರುವವರ ಇದು ಜೀವದ ನಾಶವಾಗುತ್ತಿರುವ ಜೀವವನ್ನು ಮತ್ತೆ ಬಡಿದೆಬ್ಬಿಸುವ ಕೃಪೆ ಪ್ರಭು ಕ್ರಿಸ್ತರಿಂದ ಮಾತ್ರ ಸಾಧ್ಯ. 2 ಕೊರಿಂಥರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 3-4 ವಾಕ್ಯಗಳು ನಮಗೆ ಬೋಧಿಸ್ತದೆ. ಆದರೂ ಅವಳು ಸರ್ಪದ ಕುಯುಕ್ತಿಗೆ ಸಿಕ್ಕಿ ಮೋಸ ಹೋದಂತೆ ನೀವು ಕೂಡ ಕ್ರಿಸ್ತ ಯೇಸುವಿನ ವಿಷಯದಲ್ಲಿ ಇರಬೇಕಾದ ಶುದ್ಧ ಪಾವಿತ್ರತೆಯನ್ನು ಕಳೆದುಕೊಂಡು ಕೆಟ್ಟು ಹೋದಿರಿ ಎಂಬ ಭಯ ನನಗುಂಟು. ಪ್ರಿಯರೇ, ಅವಳು ದೈವಿ ಸಾನ್ನಿಧ್ಯದಲ್ಲಿ ಇದ್ದೇ ಸರ್ಪದ ಮಾತು ಕೇಳಿ ಕೃಪೆ ಕಳೆದುಕೊಂಡಂತೆ ಕ್ರಿಸ್ತ ಯೇಸುವಿನ ಜೊತೆಯಲ್ಲಿ ಜೀವಿಸುವ ನಾವು ಅವರ ಮಾತನ್ನು ಬಿಟ್ಟು ಬೇರೆ ಮಾತುಗಳನ್ನು ಕೇಳುವಾಗ ಆ ಕೃಪೆಯನ್ನು ಕಳೆದುಕೊಳ್ಳುವ ಸಾಧ್ಯತೆಗಳಿದೆ. ಏಕೆಂದರೆ ಯಾವುದಾದ್ರೂ ಒಂದು ನಾವು ಬೋಧಿಸದೇ ಇರುವ ಬೇರೊಬ್ಬ ಯೇಸುವನ್ನು ಬೋಧಿಸಿದರೆ ನೀವು ಸ್ವೀಕರಿಸುತ್ತೀರಿ. ನೀವು ಹೊಂದಿರುವ ಪವಿತ್ರಾತ್ಮರಿಗೆ ಬದಲಾಗಿ ಬೇರೊಬ್ಬ ಆತ್ಮವನ್ನು ಪಡೆಯುವಂತೆ ಮಾಡಿದರೆ ನೀವು ಆತನನ್ನು ಸ್ವಾಗತಿಸುತ್ತೀರಿ. ನಿಮಗೀಗಾಗಲೇ ದೊರಕಿರುವ ಶುಭ ಸಂದೇಶವಲ್ಲದೆ ಬೇರೊಂದು ಸಂದೇಶವನ್ನು ನಿಮಗೆ ಸಾರಿದರೆ ನೀವು ಒಮ್ಮೆಗೆ ಒಪ್ಪಿಸುತ್ತೀರಿ. ಇದು ನಿಜವಾದ ಆಶ್ಚರ್ಯವೇ ಸರಿ. ಪ್ರಿಯರೇ, ಯೇಸು ಕ್ರಿಸ್ತರೊಂದಿಗೆ ಜೀವಿಸುವ ನಾವು ಧರ್ಮಸಭೆಗೆ, ದೇವರ ವಾಕ್ಯಕ್ಕೆ, ಕಥೋಲಿಕ ಧರ್ಮಸಭೆಗೆ ವಿರುದ್ಧವಾಗಿ ಬರುವ ಬೋಧನೆಗಳನ್ನು ಆಲಿಸುವುದೋ ಅಥವಾ ಅದನ್ನು ನಂಬುವುದೋ ಇದು ನಮ್ಮಲ್ಲಿರುವ ಆತ್ಮಿಕ ಕೃಪೆಗಳನ್ನು ಕುಂದಿಸ್ತದೆ ಹಾಗೂ ದೇವರ ಮೇಲಿನ ಅಪಾರ ವಿಶ್ವಾಸವನ್ನು ಕದಲಿಸುವಂತೆ ಮಾಡುತ್ತದೆ ಈ ನಕಾರಾತ್ಮಕ ಸತ್ಯಗಳು. 2 ಕೊರಿಂಥ 2ನೇ ಅಧ್ಯಾಯ 14-16 ವಾಕ್ಯ ನಮಗೆ ಹೇಳುತ್ತದೆ, ಯೇಸು ಕ್ರಿಸ್ತರ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಸದಾ ವಿಜಯೋತ್ಸವದತ್ತ ಸಾಗಿಸುವ ಹಾಗೂ ಕ್ರಿಸ್ತ ಜ್ಞಾನವೆಂಬ ಪರಿಮಳವನ್ನು ಎಲ್ಲೆಡೆಯಲ್ಲೂ ನಮ್ಮ ಮೂಲಕ ಪ್ರಸರಿಸುವ ದೇವರಿಗೆ ವಂದನೆಗಳು. ಸಂತ ಪೌಲರು ನೇರವಾಗಿ ಹೇಳ್ತಾರೆ, ಯೇಸು ಕ್ರಿಸ್ತರ ಪ್ರೀತಿಯ ಸುಗಂಧವನ್ನು ಬೀರಲು ನಾವು ಕರೆಯಲ್ಪಟ್ಟವರು. ಅದರಲ್ಲಿ ವಿನಾಶ ಮಾರ್ಗದಲ್ಲಿರೋರಿಗೆ ಇದು ಮೃತ್ಯುಕಾರಕ ಗಂಧ, ಉದ್ಧಾರ ಮಾರ್ಗದಲ್ಲಿರುವ ನಮಗೆ ಸಜೀವದಾಯಕ ಸುಗಂಧ. ಇಂಥ ಕಾರ್ಯಕ್ಕೆ ಸಮರ್ಥರು ಯಾರು? ನಾವು ವಿಶ್ವಾಸದಲ್ಲಿ ಕ್ರಿಸ್ತ ಯೇಸುವಿನೊಂದಿಗೆ ಜೀವಿಸುವಾಗ ಮಾತ್ರವೇ ಅದು ಸುಗಂಧವಾಗಿರ್ತದೆ. ಕ್ರಿಸ್ತನನ್ನು ಬಿಟ್ಟು ಜೀವಿಸುವಾಗ ಅದು ದುರ್ಗಂಧಕ್ಕೆ ಎಡೆ ಮಾಡಿಕೊಡ್ತದೆ. ಇದು ನಿಜವಾದ ದೇಹದ ವಾಸನೆಯಲ್ಲ, ಬದಲಾಗಿ ಆತ್ಮದ ಆಲಕ್ಷ್ಯವಾದ ವಾಸ್ತವಿಕ ಇಂದ್ರಿಯ ರೂಪಕವಾದ ಮೂಲ ವ್ಯಕ್ತಪಡಿಸ್ತದೆ. ಬಾಹ್ಯ ಇಂದ್ರಿಯಗಳಿಗೆ ಗುರುತಿಸಲು ಸಾಧ್ಯವಾಗದಲ್ಲಂಥದ್ದು ಈ ಆತ್ಮದ ಸುವಾಸನೆ ಎನ್ನುವಂಥದ್ದು. ಆದಿಕಾಂಡ 27ನೇ ಅಧ್ಯಾಯ 25-27 ವಾಕ್ಯದಲ್ಲಿ ನಾವು ನೋಡೋದಾದರೆ, ಈಸಾಕನು ತನ್ನ ಮಗನಿಗೆ ಊಟ ಬಡಿಸಲು ಹೇಳುವಾಗ ಆತ ಬೇಟೆ ಮಾಡಿ ತಂದಂಥ ಆಹಾರವನ್ನು ಸಿದ್ಧಗೊಳಿಸಿ ಅಪ್ಪನಿಗೆ ಕೊಟ್ಟು,
ಬಳಿಕ ಈಸಾಕನು ಆಹಾರವನ್ನು ತಿಂದು ಮಗನಿಗೆ ಹೇಳುವ ಮಾತು, ಅವನ ಉಡುಗೆ ತೊಡೆಗಳ ಸುವಾಸನೆಯನ್ನು ಮೂಸಿ ನೋಡಿದ. ಅವನಿಗೆ ಹೀಗೆಂದು ಆಶೀರ್ವಾದ ಮಾಡಿದನು, ನನ್ನ ಸುಕುಮಾರನಿಂದೇಳುವ ಸುವಾಸನೆ ಸರ್ವೇಶ್ವರ ನಾಮ ಆಶೀರ್ವದಿತ ಎಂಬುದಾಗಿ. ಇದು ಎಂತಹ ಸುವಾಸನೆ? ಶರೀರದ ಸುವಾಸನೆಯಲ್ಲ, ಆತ್ಮದ ಸುವಾಸನೆ ಬರುವಂಥದ್ದು ಸುಕೃತ್ಯಗಳಿಂದ, ಆತ್ಮರಿಂದ, ಒಳ್ಳೆ ನಡತೆಗಳಿಂದ ಮಾತ್ರ. ಹಾಗಾಗಿ ಈ ನಿನ್ನಿಂದ ಬರುವ ಈ ಸುಗಂಧ ಎಂಬುದಾಗಿ ಹೇಳುವಾಗ ಅದು ಆತ್ಮದ ಒಳ್ಳೆತನ, ಆಶೀರ್ವಾದ. ಪರಮಗೀತೆಗಳಲ್ಲಿ ನಾವು ನೋಡುವಾಗ 4ನೇ ಅಧ್ಯಾಯ 10ನೇ ವಾಕ್ಯ, ನನ್ನ ಪ್ರಿಯಳೆ, ನನ್ನ ವಧುವೆ, ನಿನ್ನ ಪ್ರೀತಿ ಎಷ್ಟು ರಮ್ಯ, ನಿನ್ನ ಪ್ರೇಮ ಮಧುಪಾನಕ್ಕಿಂತ ಎಷ್ಟು ಸುಂದರ, ನಿನ್ನ ತೈಲದ ಪರಿಮಳ ಸುಗಂಧ ದ್ರವ್ಯಗಳಿಗಿಂತ ಎಷ್ಟು ಮನೋಕರ. ಈ ಲೋಕದ ಸುಗಂಧ ದ್ರವ್ಯಗಳಿಗಿಂತ ಆತ್ಮದ ಪಾವಿತ್ರತೆಯ ಆ ಒಂದು ಪರಿಮಳ ಮೆಚ್ಚುಗೆಯಾದದ್ದು ಎಂಬುದಾಗಿ ಪರಮಗೀತೆಯಲ್ಲಿ ನಾವು ನೋಡ್ತೇವೆ. ಸಂತ ಅಗಸ್ಟಿನರ ಪ್ರಕಾರ ನಾವು ನೋಡುವುದಾದರೆ ಉತ್ತಮ ಸುಗಂಧ, ಬೋನಸ್ ಓಡೋರ್ ಎಂಬುದಾಗಿ ಹೇಳುತ್ತಾರೆ. ಕೆಲವರಿಗೆ ಜೀವನದ ಪರಿಮಳ, ಇತರರಿಗೆ ಮರಣದ ದುರ್ಗಂಧ. ಆದರೆ ಅದು ಒಳ್ಳೆಯ ಪರಿಮಳವೇ. ನೀನು ಒಳ್ಳೆಯವರನ್ನು ಪ್ರೀತಿಸಿದರೆ ಉತ್ತಮ ಪರಿಮಳದಲ್ಲಿ ಬದುಕುತ್ತಿ, ನೀನು ಒಳ್ಳೆಯವನನ್ನು ಅಸೂಯೆ ಪಟ್ಟರೆ ಅದೇ ಪರಿಮಳದಲ್ಲಿ ನೀ ಸಾಯುತ್ತಿ. ಹಾಗಾಗಿ ಪರಪ್ರೀತಿಯಲ್ಲಿ ಒಳ್ಳೆಯದನ್ನು ಕೊಡಲು, ಒಳ್ಳೆದೊಟ್ಟಿಗೆ ಜೀವಿಸಲು ಕರೆಯಲ್ಪಟ್ಟವರು ನಾವು. ಈ ಒಳ್ಳೆಯ ವ್ಯಕ್ತಿಗಳನ್ನು, ಅಂದರೆ ದೇವರೇ ಸೃಷ್ಟಿ ಮಾಡಿರುವ ವ್ಯಕ್ತಿಗಳ ಮೇಲೆ ಮನಸ್ತಾಪಗಳನ್ನು ಅಥವಾ ಪಾಪದ ಕ್ರಿಯೆಗಳಿಗೆ ನಮ್ಮ ಆಲೋಚನೆ ಮಾತುಗಳಲ್ಲಿ ಎಡೆಗೊಡುವಾಗ ಈ ದುರ್ಗಂಧದಿಂದ, ಪಾಪದ ನಿಮಿತ್ತ ಹೊರಹೊಮ್ಮುವ ದುರ್ಗಂಧದಿಂದ ವ್ಯಕ್ತಿ ಉಸಿರು ಕಟ್ಟು ಸಾಯುತ್ತಾನೆ ಎಂಬುದಾಗಿ ಅಗಸ್ಟಿನ್ ಹೇಳ್ತಾರೆ. ಒಂದು ಉತ್ತಮ ಪರಿಮಳವು ನೀತಿವಂತರಿಗೆ ಜೀವ ನೀಡುತ್ತದೆ, ಆದರೆ ದುಷ್ಟನಿಗೆ ಅದು ಮರಣಕಾರಿಯಾಗಿದೆ. ಮರಿಯಳು ಪ್ರಭು ಯೇಸುವಿಗೆ ಅಭಿಷೇಕ ಮಾಡಿದಾಗ ಯೂದಾಸನು ಅಸಹ್ಯಗೊಂಡ. ಎಲ್ಲರೂ ಸಂತೋಷಪಟ್ಟರು, ಯೇಸು ಸಂತೋಷಪಟ್ಟರು, ಇದು ನನ್ನ ಮರಣಕ್ಕೆ ಸಿದ್ಧವಾಗ್ತಿದೆ ಎಂದು ಸಂತೋಷಪಟ್ಟರು. ಆದರೆ ಯೂದನಿಗೆ ಆ ಪರಿಮಳದ ಸುಗಂಧ ಅಸಹ್ಯವಾಯಿತು. ಕಾರಣ, ಅವನಲ್ಲಿ ಸತ್ಪ್ರವೃತ್ತಿ ಇಲ್ಲ. ಅವನಲ್ಲಿದ್ದದ್ದೇನು? ಬರೀ ಪಾಪದ ಆಲೋಚನೆ, ತನಗೇನು ಸಿಗ್ತದೆ ಎಂಬ ಆಲೋಚನೆಯಲ್ಲಿ ಬಡಬಗ್ಗರಿಗೆ ಕೊಡಬಹುದಾಗಿತ್ತಲ್ಲ ಎಂದು ಹೇಳ್ದ. ಹಾಗಾಗಿ ಅದು ಅವನಿಗೆ ಒಳ್ಳೆಯದಾಗಿ ಭ್ರಮಿಸಲಿಲ್ಲ. ಕೃಪೆ ಮತ್ತು ಸಂಸ್ಕಾರದ ತಾತ್ವಿಕ ಅರ್ಥವನ್ನು ನಾವು ನೋಡುವುದಾದರೆ, ಕೃಪೆಯಲ್ಲಿರುವ ಆತ್ಮವು ಅವಿನಾಶಿತ್ವ ಅಥವಾ ಮಧುರತೆಯನ್ನು ಹೊರಹಾಕ್ತದೆ. ಸಂತ ಥೋಮಸ್ ಅಕ್ವಿನಸ್ ಅವರು ದೃಢೀಕರಣ ಸಂಸ್ಕಾರದಲ್ಲಿ ಬಳಸುವ ಕ್ರಿಸ್ಮ ತೈಲದ ಸುಗಂಧವನ್ನು ವಿವರಿಸುತ್ತಾರೆ. ಇದು ಪರಿಮಳವನ್ನು ಹೊರಹಾಕುತ್ತದೆ. ಇದು ಪವಿತ್ರ ಆತ್ಮರ ಕೃಪೆಯನ್ನು ಸೂಚಿಸುತ್ತದೆ. ನಾವು ಕ್ರಿಸ್ತರ ಸುಗಂಧವೇ ಸರಿ. ಕ್ರಿಸ್ತರ ತೈಲವನ್ನು ಹಾಕಿದ ನಾವು ಕ್ರಿಸ್ತರ ಸುಗಂಧವಾಗಿಯೇ ಮಾರ್ಪಡುತ್ತೇವೆ ಈ ಆತ್ಮರ ಸ್ವರದಲ್ಲಿ ನಾವು ಜೀವಿಸುವಾಗ. 2 ಕೊರಿಂಥರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ಹೌದು, ಉದ್ಧಾರದ ಮಾರ್ಗದಲ್ಲಿರುವವರಿಗೂ ವಿನಾಶದ ಮಾರ್ಗದಲ್ಲಿರುವವರಿಗೂ ಕ್ರಿಸ್ತ ಯೇಸುವೆ ದೇವರಿಗರ್ಪಿಸಿದ ಪರಿಮಳದಂತೆ ನಾವಿದ್ದೇವೆ. ಹೇಗೆ ತಂದೆಯಾದ ದೇವರಿಗೆ ಪ್ರಭು ಯೇಸು ತಮ್ಮನ್ನೇ ಅರ್ಪಿಸಿಕೊಟ್ಟರೋ, ಹಾಗೆ ನಮ್ಮನ್ನೇ ಕ್ರಿಸ್ತ ಯೇಸುವಿನ ಮೂಲಕ ತಂದೆ ದೇವರಿಗೆ ಅರ್ಪಿಸುವ ಸುಗಂಧ ನಾವಾಗ್ತೇವೆ ಪಾಪಗಳನ್ನು ತ್ಯಾಗ ಮಾಡಿ ಜೀವಿಸುವಾಗ. ರೋಮನ್ ಕಥೋಲಿಕ ಧರ್ಮಸಭೆಯ ಹುತಾತ್ಮರ ಅವಶೇಷಗಳನ್ನು ನೋಡುವಾಗ ಪಾವಿತ್ರತೆಯಿಂದ ತುಂಬಿ ಕೆಲವೊಂದು ಸಂತರ ಮೂಳೆಗಳನ್ನು, ಅವಶೇಷಗಳನ್ನು ತೆಗೆಯುವಾಗ ಅದು ಬಹಳ ವಿಧವಾದ ಸುವಾಸನೆಯನ್ನು ಅನುಭವಿಸುವುದನ್ನು ಅನೇಕ ಚರ್ಚ್ ಫಾದರ್ಗಳು ನಮ್ಮ ಮುಂದೆ ಇಟ್ಟಿರುವುದನ್ನು ನಾವು ನೋಡ್ತೇವೆ. ಸಂತ ಆಂಬ್ರೋಸ್ ಅವರು ಹೇಳುವ ಮಾತು, ಗೀತೆಗಳ ಗೀತೆ ಎನ್ನುವುದರಲ್ಲಿ ಕನ್ನಿಕೆಯ ಆತ್ಮಕ್ಕೆ ಅನ್ವಯಿಸ್ತಾರೆ. ಅಂದರೆ ನಿನ್ನ ವಸ್ತ್ರಗಳ ಸುಗಂಧವು ಎಲ್ಲ ಮಸಾಲೆಗಿಂತಲೂ ಮೇಲು, ಲೆಬಲೋನಿನ ವಾಸನೆಗಿಂತ ಇದು ಶ್ರೇಷ್ಠವಾದದ್ದು ಎಂಬುದಾಗಿ ಅವರು ಆತ್ಮದ ಸುವಾಸನೆ ಬಗ್ಗೆ ಹೇಳ್ತಾರೆ. ಸಂತ ಬೊನವೆಂಚರ್ ಹೇಳುವ ಮಾತು, ಕೃಪೆಯಲ್ಲಿರುವ ಆತ್ಮವು ದೇವರ ಅತ್ಯುನ್ನತ ಪರಿಮಳವನ್ನು ಅನುಭವಿಸುತ್ತದೆ ಎಂದು ವಿವರಿಸುತ್ತಾರೆ. ಸ್ವರ್ಗದಲ್ಲಿ ಸಂತರು ಅತ್ಯಂತ ಸುಮಧುರ ವಾಸನೆಯನ್ನು ಹೊಂದಿದ್ದಾರೆ. ಹಾಗೂ ಪಾಪ ಅಥವಾ ಆಧ್ಯಾತ್ಮಿಕ ದುರ್ಗಂಧದ ಬಗ್ಗೆ ಹೇಳುವುದಾದರೆ,
ಈ ಪರಿಶುದ್ಧ ಸುವಾಸನೆಗೆ ವಿರುದ್ಧವಾದದ್ದು ಪಾಪಮಯ ಜೀವಿತ. ಇದು ದುರ್ಗಂಧವನ್ನು, ಶಿಕ್ಷೆಯನ್ನು ಹೊರಹಾಕ್ತದೆ. ಸಂತ ಅಥನಾಸಿಯಸ್ ಹೇಳ್ತಾರೆ, ದೋಷಗಳು ಇಂದ್ರಿಯಗಳನ್ನು ಹೇಗೆ ವಿಕೃತಗೊಳಿಸ್ತವೆ ಎಂದು ಹೇಳುತ್ತಾರೆ. ವಾಸನೆಯನ್ನು, ಅಶುದ್ಧ ವಾಸನೆಗಳ ಕಡೆ ತಿರುಗುವುದು ಆತ್ಮದ ಹೀನ ಸ್ಥಿತಿಯನ್ನು ಸೂಚಿಸ್ತದೆ. ಸದಾ ಶರೀರ ಮನಸ್ಸು ಪಾಪದ ಬಗ್ಗೆ ಆಲೋಚಿಸುವಂಥದ್ದು, ಪಾಪಕ್ಕೆ ದಾಹಗೊಳ್ಳುವಂಥದ್ದು, ಪಾಪಕ್ಕಾಗಿ ಯೋಜನೆ ಮಾಡುವುದು, ಇದು ದುರ್ಗಂಧವನ್ನು ಹುಡುಕಿ ಹೋಗುವಂಥದ್ದು. ಸಂತ ಅಗಸ್ಟಿನ್ ಹೇಳುವಂತೆ, ಮೂಲ ಪಾಪವು ಒಳ್ಳೆಯದನ್ನು ಕೆಟ್ಟದನ್ನು ಸೆಳೆಯುತ್ತದೆ, ಆದರೆ ಕೃಪೆಯ ಸುಗಂಧವು ಸದಾ ಒಳ್ಳೆಯದೇ. ದುಷ್ಟರು ಅದನ್ನು ದುರ್ಮರಣದ ದುರ್ಗಂಧವಾಗಿ ಅನುಭವಿಸುತ್ತಾರೆ. ಪಾಪದಲ್ಲಿರುವ ಆತ್ಮವು ಕೃಪೆಯ ಪರಿಣಾಮಗಳನ್ನು ಕಳೆದುಕೊಂಡು ದೇವರಿಂದ ಶಾಶ್ವತ ದೂರವಾಗುವ ಸ್ಥಿತಿಯಲ್ಲಿ ಇರ್ತದೆ. ಇದರ ನಾವು ಗ್ರಹಿಕೆಯನ್ನು ಮಾಡುವುದಾದರೆ ಇದು ನಮ್ಮ ಮನಸ್ಸಿನ ಜ್ಞಾನದಿಂದ ಸಾಧ್ಯವಿಲ್ಲ, ಆತ್ಮದಲ್ಲಿ ಜೀವಿಸುವಾಗ ಮಾತ್ರವೇ ಸಾಧ್ಯ. ಈ ಸುಗಂಧ ಯಾವ ರೀತಿ ಬರಲು ಸಾಧ್ಯ? ಗಲಾತ್ಯ 5:22 ವಾಕ್ಯ, ಪವಿತ್ರಾತ್ಮರ ದತ್ತ ಸತ್ಫಲಗಳು ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಹನೆ, ದಯೆ, ಸದ್ಗುಣ, ಪ್ರಾಮಾಣಿಕತೆ, ಸೌಜನ್ಯ, ಸಂಯಮ ಇಂಥವುಗಳೇ. ಇವೆಲ್ಲವೂ ಸುಗಂಧಗಳೇ. ಇದಕ್ಕೆ ವಿರುದ್ಧವಾದ ಪಾಪಗಳನ್ನು ನಾವಿಟ್ಟುಕೊಳ್ಳುವಾಗ ಅದು ದುರ್ಗಂಧವನ್ನು ಏರ್ಪಡಿಸ್ತದೆ. ಸಂತ ಥೋಮಸ್ ಹೇಳುವಂತೆ, ಕೃಪೆ ಹೃದಯವನ್ನು ಪ್ರೀತಿಯಿಂದ ಪರಿಪೂರ್ಣತೆಗೊಳಿಸುತ್ತದೆ. ಇದು ಅದರ ಮುಖ್ಯ ಪ್ರಾಮುಖ್ಯತೆಯನ್ನು ಹಾಗೂ ಸುಗಂಧವನ್ನು ಅರಳುವ ಒಳ್ಳೆಯ ಕಾರ್ಯಗಳನ್ನು, ಗುಣಗಳನ್ನು ಇದು ನೀಡುತ್ತದೆ. ಪ್ರಿಯರೇ, ನಾವು ಆತ್ಮದ ಸುಗಂಧದ ಬಗ್ಗೆ ಹೆಚ್ಚು ನಾವು ನೋಡ್ತಾ ಇದ್ದೇವೆ. ಈಗ ನಾವಿನ್ನೂ ಆಳವಾಗಿ ಈ ದುರ್ಗಂಧದ ಬಗ್ಗೆ ನೋಡುವುದಾದರೆ, ಆತ್ಮದ ದುರ್ಗಂಧದ ಬಗ್ಗೆ ಸಂತ ಭಕ್ತರು ಏನೆಂದು ಹೇಳ್ತಾರೆ ಅವರ ಅನುಭವಗಳಲ್ಲಿ. ಅದರಲ್ಲಿ ವಿಶೇಷವಾಗಿ ಲೈಂಗಿಕ ಪಾಪವು ಆತ್ಮದ ಪಾವಿತ್ರತೆಯ ವಿರುದ್ಧ ಅತ್ಯಂತ ಗಂಭೀರವಾದ ಅಪರಾಧಗಳಲ್ಲಿ ಒಂದಾಗಿದೆ. ಇದು ದೇಹವನ್ನು, ಪವಿತ್ರ ಆತ್ಮನ ದೇವಾಲಯವಾಗಿರುವ ದೇಹವನ್ನು ಅಪವಿತ್ರಗೊಳಿಸುವುದು ಮಾತ್ರವಲ್ಲ, ಆತ್ಮೀಯ ಲೋಕದಲ್ಲಿ ದುರ್ಗಂಧವನ್ನು ಉಂಟು ಮಾಡ್ತದೆ ಎಂಬುದಾಗಿ ಆತ್ಮೀಯ ಪರಂಪರೆ ನಮಗೆ ತಿಳಿಸುವಂಥದ್ದು. ಸಂತ ಮಿಸ್ಟಿಕ್, ಅದು ಪಂಚ ಗಾಯಗಳನ್ನು ಹೊಂದಿದ್ದ ಸಂತ ಪಾದ್ರೆ ಪಿಯೋ ಹೇಳುವಂಥದ್ದು. ಒಮ್ಮೆ ಅವರು ಪಾಪ ನಿವೇದನೆ ಸಂಸ್ಕಾರದಲ್ಲಿ ಕುಳಿತಿರುವಾಗ ಒಬ್ಬ ವ್ಯಕ್ತಿ ಕಾಮಕ್ಕೆ ಸಂಬಂಧಪಟ್ಟಂತಹ ಪಾಪಗಳನ್ನು ಹೇಳುವಾಗ ಕೊಳೆತು ನಾರುವ ಶವದ ವಾಸನೆ, ಅವನಿಂದ ಬರುವ ದುರ್ಗಂಧವನ್ನು ಈ ಸಂತರು ಅನುಭವಿಸ್ತಾರೆ. ಒಮ್ಮೆ ಕೊಳೆತ ಶರೀರದ ಸ್ಮೆಲ್ ವಾಸನೆ, ಮತ್ತೊಮ್ಮೆ ಕೊಳೆತ ಪ್ರಾಣಿಯ ವಾಸನೆಯನ್ನು ಆ ವ್ಯಕ್ತಿಗಳಿಂದ ಇವರು ನೋಡ್ತಾರೆ. ಹಾಗಾಗಿ ಸಂತ ಪಾದ್ರಪಿ ಹೇಳುವಂಥವರು, ಇಂಥ ಕೊಳೆತ ವಾಸನೆ ನಮ್ಮಲ್ಲಿರುವಾಗ ದುರಾತ್ಮಗಳನ್ನು, ದುಷ್ಟಶಕ್ತಿಗಳನ್ನು ಆಕರ್ಷಿಸುತ್ತದೆ ಈ ವಾಸನೆ. ಈ ದುರ್ವಾಸನೆ ಬಂದಾಗ ನಾವು ನಿಜವಾಗಲೂ ಮೂಗನ್ನು ನಾವು ಹಿಡಿದುಕೊಳ್ತೇವೆ, ಅದನ್ನು ನಾವು ಸಹಿಸೋಕ್ಕಾಗಲ್ಲ, ಗ್ರಂಥಿಗಳು. ಆದರೆ ಇಂತಹ ಅನುಭವಿಸಲಾಗದ ವಾಸನೆ, ಪಾಪದ ದುರ್ಗಂಧ ಆತ್ಮದಲ್ಲಿರುವಾಗ ಹೊರಗಿರುವಂಥ ದುರಾತ್ಮಗಳನ್ನು ನಾವು ಆಹ್ವಾನಿಸ್ತೇವೆ. ಇದರಿಂದ ವ್ಯಕ್ತಿಯು ಪ್ರಾರ್ಥನೆಯಲ್ಲಿ ಕಂಡರೂ ಕೂಡ ಯಾವಾಗ ಗುಂಡಿಯಲ್ಲಿ ಬೀಳ್ತಾನೆ, ಯಾವಾಗ ಪಿಶಾಚಿ ಪೀಡಿತನಾಗ್ತಾನೆ ನಾವು ಹೇಳಲು ಸಾಧ್ಯವಿಲ್ಲ. ಕಾರಣ ಇದು ಆತನ ಆತ್ಮಕ್ಕೆ ಇದು ಕುಂಠಿತವಾಗ್ತದೆ. ಅಕಾಲಿಕ ಮರಣಕ್ಕೆ ಬೀಳುವುದು, ಘೋರ ರೋಗಗಳಲ್ಲಿ ಬೀಳುವುದು, ಇದಕ್ಕೆ ಆಸ್ಪದ ಕೊಡುವುದುಂಟು ಎಂಬುದಾಗಿ ಕೆಲವೊಂದು ಮೂಲಗಳು ನಮಗೆ ವ್ಯಕ್ತವಾಗಿ ಸಂತ ಪಾದ್ರೆ ಪಿಯವರ ಮೂಲಕ ತಿಳಿಯ ಬರ್ತದೆ. 1 ಕೊರಿಂಥಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 18-20 ವಾಕ್ಯ ನಮಗೆ ಬೋಧಿಸ್ತದೆ, ವ್ಯಭಿಚಾರದಿಂದ ದೂರ ಸರಿಯಿರಿ. ಮಾನವನು ಮಾಡುವ ಇತರ ಪಾಪಗಳು ದೇಹಕ್ಕೆ ಬಾಹಿರವಾದವು. ವ್ಯಭಿಚಾರ ಮಾಡುವಾತನು ತನ್ನ ದೇಹಕ್ಕೆ ದ್ರೋಹ ಬಗೆಯುತ್ತಾನೆ. ದೇವರು ನಿಮಗೆ ಅನುಗ್ರಹಿಸಿರುವ ಪವಿತ್ರಾತ್ಮರಿಗೆ ನಿಮ್ಮ ದೇಹ ಗರ್ಭಗುಡಿಯಾಗಿದೆ. ಆ ಪವಿತ್ರಾತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಿದ್ದಾರೆ ಎಂದು ನಿಮಗೆ ಗೊತ್ತಿಲ್ಲವೇ?
ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ಏಕೆಂದರೆ ನೀವು ಕ್ರಯಕ್ಕೆ ಕೊಳ್ಳಲಾದವರು. ಇದರಿಂದ ನಿಮ್ಮ ದೇಹದಲ್ಲಿ ಆ ದೇವರ ಮಹಿಮೆ ಬೆಳಗುವಂತೆ ಮಾಡಿ ಕ್ರಿಸ್ತ ಯೇಸು ರಕ್ತವನ್ನು ಸುರಿಸಿ ನಿಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡಿದ್ದಾರೆ. ಹಾಗಾಗಿ ದೇವರ ಮಹಿಮೆ ಉಂಟಾಗಬೇಕಾದದ್ದು ನನ್ನಲ್ಲಿ, ನನ್ನ ಶರೀರದಲ್ಲಿ, ಆತ್ಮದಲ್ಲಿ. ಆಗ ಮಾತ್ರವೇ ಆ ಸುಗಂಧವನ್ನು ಅನುಭವಿಸಲು ಸಾಧ್ಯ. ಪವಿತ್ರರಲ್ಲಿ, ವಿಶೇಷವಾಗಿ ಸಂತ ಭಕ್ತರಲ್ಲಿ ಪವಿತ್ರತೆಯ ಸುಗಂಧ ಇರುವಂತೆ ನಾವು ಕಾಣ್ತೇವೆ. ಅದೇ ರೀತಿ ಗಂಭೀರ ಪಾಪದಲ್ಲಿ ಇರುವಾಗ ಆ ವ್ಯಕ್ತಿಯಲ್ಲಿ ದುರ್ಗಂಧವೂ ಅಧಿಕವಾಗಿರ್ತದೆ. ಸಂತ ಜಾನ್ ಫೆರಾರೋ, ಕಥೋಲಿಕ ಧರ್ಮಸಭೆಯ ದುಷ್ಟಶಕ್ತಿ ಉಚ್ಚಾಟನೆ ಕೃಪೆ ಹೊಂದಿದವರು, ಇವರು ಹೇಳ್ತಾರೆ, ಈ ಆತ್ಮಿಕ ವಾಸ್ತವಿಕತೆಯನ್ನು ಉಲ್ಲಂಘಿಸಿ ಗಂಭೀರ ಪಾಪದಲ್ಲಿ ಬದುಕುವವರು ಆತ್ಮೀಯವಾಗಿ ಅಂಧಕಾರಕ್ಕೆ ಒಳಗಾಗುತ್ತಾರೆ ಎಂಬುದಾಗಿ ಹೇಳುತ್ತಾರೆ. ಹಾಗೂ ರೋಮ 6ನೇ ಅಧ್ಯಾಯ 23ನೇ ವಾಕ್ಯ ನಮಗೆ ಬೋಧಿಸ್ತದೆ, ಮರಣವೇ ಪಾಪದ ವೇತನ. ಮರಣವೇ ಪಾಪದ ವೇತನ. ನಮ್ಮ ಪ್ರಭು ಕ್ರಿಸ್ತರಲ್ಲಿ ಇರುವ ನಿತ್ಯ ಜೀವವೇ ದೇವರ ಉಚಿತ ವರದಾನ. ನೀ ಪಾಪ ಮಾಡಿದೆಯಾ, ಹಾಗಾಗಿ ದುರ್ಗಂಧ ಹಾಗೂ ಮರಣದ ದುರ್ಗಂಧ ಕಟ್ಟಿಟ್ಟ ಬುತ್ತಿ. ಅದನ್ನು ಪಾರು ಮಾಡುವಂಥದ್ದೇ ಒಳ್ಳೆಯ ಪಶ್ಚಾತ್ತಾಪ, ಒಳ್ಳೆಯದಾಗಿ ಮನಮರುಗುವಂಥದ್ದು, ಪಾಪವನ್ನು ಬಿಟ್ಟು ಪ್ರಭು ಕ್ರಿಸ್ತರಲ್ಲಿ ಜೀವಿಸುವುದು. ಈ ಸತ್ಯವನ್ನು ಅರಿತುಕೊಂಡಾದರೂ ನಾವು ಒಳ್ಳೆಯ ಪಾಪ ನಿವೇದನೆ ಮಾಡಬೇಕಾಗಿದೆ. ಆ ಪಾಪ ನಿವೇದನೆ ಪಾಪಗಳನ್ನು ದ್ವೇಷಿಸುವಂಥದ್ದಾಗಿರಲಿ. ಇದು ದೇಹದ ಮರಣವಷ್ಟೇ ಅಲ್ಲ, ದೇವರಿಂದ ಶಾಶ್ವತ ನಿಯೋಗವನ್ನು ಸೂಚಿಸ್ತದೆ. ಪ್ರತಿಯೊಂದು ಒಪ್ಪಿಕೊಳ್ಳದ ಮರಣ ಪಾಪವು ಆತ್ಮವನ್ನು ಕತ್ತಲಗೊಳಿಸಿ ಆತ್ಮೀಯ ಅಪಾಯಕ್ಕೆ ದಾರಿ ತೆರೆಯುತ್ತದೆ. ಹಾಗಾಗಿ ಹಳೆಯ ಪಾಪಗಳು ನೆನಪಿಗೆ ಬಂದರೆ ಒಪ್ಪಿಕೊಳ್ಳಿ, ಪಾಪ ನಿವೇದನೆ ಮಾಡಿ ಶುದ್ಧೀಕರಿಸಿಕೊಳ್ಳಿ. ಸಂತ ಆಲ್ಫೋನ್ಸ್ ಲೆಗೋರಿ ಎಚ್ಚರಿಸುವಂಥ ಮಾತು, ಸೈತಾನನು ನಿದ್ರಿಸುವುದಿಲ್ಲ. ಅವನು ನಮ್ಮನ್ನು ಎಚ್ಚರವಾಗಿಲ್ಲದಿದ್ದರೆ ಅವನು ನಮ್ಮನ್ನು ಪಾಪಕ್ಕೆ ಗುರಿ ಮಾಡ್ತಾನೆ, ಪಾಪದಿಂದ ನರಕಕ್ಕೆ ಎಳೆದುಕೊಂಡು ಹೋಗುತ್ತಾನೆ. ಹಾಗಾಗಿ ನಿದ್ರಿಸದ ಈತನ ವ್ಯಕ್ತಿಯ ಕಾರ್ಯವನ್ನು ಸದಾ ಪಾಪದ ಆಲೋಚನೆಗಳನ್ನು ನಮಗೆ ನೀಡುವಂಥದ್ದು. ಸಂತ ಜಾನ್ ಮರಿಯ ವಿಯಾನಿ ಹೇಳುವ ಮಾತು, ತಾಯಿ ಧರ್ಮಸಭೆಯು ಜ್ಞಾನದಿಂದ ನಿಯಮಿತ ಪಾಪ ಸ್ವೀಕಾರವನ್ನು ಪ್ರೋತ್ಸಾಹಿಸುತ್ತದೆ. ಪಾಪ ನಿವೇದನೆಯು ಆತ್ಮದ ಸ್ನಾನವಾಗಿದೆ. ಸ್ವಚ್ಛವಾದ ನೀರು ಕುಡಿಯುವ ಗಾಜಿನ ಲೋಟವು ಕೆಲವೊಮ್ಮೆ ತೊಳೆಯುವ ಅವಶ್ಯಕತೆ ಇಲ್ಲದಿದ್ದರೂ ನಾವು ತೊಳೆದು ಅದನ್ನು ಬಳಸ್ತೇವೆ. ಶುದ್ಧವಾಗಿರುವ ಗಾಜಿನ ಲೋಟವನ್ನು ನಾವು ಪದೇ ಪದೇ ತೊಳೆದು ಬಳಸುವುದಾದರೆ ಈ ಆತ್ಮ ದೇವರ ಸ್ವಭಾವದಲ್ಲಿ ಹೋಲಿಕೆಯಲ್ಲಿ ಸೃಷ್ಟಿಯಾಗಿರುವ ಈ ಆತ್ಮವು ಶುದ್ಧಗೊಳ್ಳಲಿ, ಸುಗಂಧ ಬೀರಲಿ. ಸಂತ ಅಗಸ್ಟಿನ್ ಆಫ್ ಹಿಪ್ಪೋ ಹೇಳುವ ಮಾತು, ಕೆಟ್ಟ ಕೃತ್ಯಗಳನ್ನು ಒಪ್ಪಿಕೊಳ್ಳುವುದು ಒಳ್ಳೆಯ ಕೃತ್ಯಗಳ ಆರಂಭವಾಗಿದೆ. ನಿನ್ನ ಜೀವಿತದಲ್ಲಿ ನೀನು ಎಷ್ಟು ಕೆಟ್ಟ ಕೃತ್ಯಗಳನ್ನು ಪಾಪನಿವೇದನೆ ಒಪ್ಕೊಳ್ತೀಯೋ ಅಷ್ಟೇ ಒಳ್ಳೆಯ ಕಾರ್ಯಗಳು, ಯೋಜನೆಗಳು, ಆಲೋಚನೆಗಳು ಹಂತ ಹಂತವಾಗಿ ನಿನ್ನ ಜೀವಿತದಲ್ಲಿ ಪ್ರಾರಂಭವಾಗ್ತದೆ. ಧರ್ಮಸಭೆ ಬೋಧಿಸುವಂತೆ ಮರಣ ಪಾಪದ ಸ್ಥಿತಿಯಲ್ಲಿರುವ ಆತ್ಮವು ಆತ್ಮೀಕವಾಗಿ ಸತ್ತಂತಿರುತ್ತದೆ. ಪಶ್ಚಾತ್ತಾಪ ಮತ್ತು ಸಂಸ್ಕಾರದ ಕೃಪೆ ಇಲ್ಲದೆ ಪ್ರಲೋಭನೆಗಳನ್ನು ಜಯಿಸುವುದು ಕಷ್ಟ ಸಾಧ್ಯ. ಗೆತ್ಸೆಮನೆ ತೋಪಿನಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರು ಎಚ್ಚರಿಸಿದ್ದು ಏನು? ಮತ್ತಾಯ 26:41 ಪ್ರಲೋಭನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ತದನಂತರ ಹೇಳುವ ಮಾತು, ಆತ್ಮಕ್ಕೇನೋ ಆಸಕ್ತಿ ಇದೆ, ದೇಹಕ್ಕೆ ಬಲ ಸಾಲದು. ಈ ದೇಹ ಬಯಸುವ ಆಹಾರ, ಬಟ್ಟೆ, ಲೋಕದ ಸುಖಗಳನ್ನು ತ್ಯಾಗ ಮಾಡುವವರೆಗೂ ಆತ್ಮದ ಸುವಾಸನೆಯನ್ನು ಅನುಭವಿಸಲು ಬಂದಿಯಾಗ್ತದೆ. ಯೇಸು ಸ್ವಾಮಿ ಪಿಶಾಚಿಯನ್ನು ಜಯಿಸುವ ಮುನ್ನ ದೀಕ್ಷಾಸ್ನಾನದ ನಂತರ 40 ದಿನ ಉಪವಾಸ ಪ್ರಾರ್ಥನೆ ನಂತರ ಪಿಶಾಚಿಯನ್ನು ಜಯಿಸುವುದನ್ನು ನಾವು ನೋಡ್ತೇವೆ. ಶರೀರಕ್ಕೆ ಆಹಾರ ಇಲ್ಲದಿದ್ದಾಗ ಆತ್ಮವು ಕೃಪೆಯಲ್ಲಿ ನಿಲ್ತದೆ. ಶರೀರ ಬಯಸುವುದನ್ನು ಕೊಟ್ಟು ಆತ್ಮವನ್ನು ಬಂಧನದಲ್ಲಿರಿಸುವ ಬಲಹೀನರು ನಾವಾಗಬಾರದು. ಹಾಗೆಯೇ ತಪಸ್ಸು ಕಾಲ ನಮಗಿದೆ.
ಕೃಪೆಯ ಕಾಲ ನಿಜ, ಆದಷ್ಟು ಇಷ್ಟಪಡುವುದನ್ನು ಬದಿಗಿಡಿ. ಇಷ್ಟಪಡುವ ಕ್ರಿಸ್ತನನ್ನು ಜೊತೆಗೆ ಹಾತುಕೊಳ್ಳಿ. ಪ್ರಿಯರೇ, ಈ ಆತ್ಮೀಯ ಸಮರದಲ್ಲಿ ನಾವು ಮರೆತುಕೊಳ್ಳಬಾರದಾದದ್ದು, ಪಾಪವು ಕತ್ತಲನ್ನು ಆಕರಿಸ್ತದೆ, ಪಶ್ಚಾತ್ತಾಪವು ಸ್ವರ್ಗವನ್ನು ಆಕರಿಸ್ತದೆ. ದೇವದೂತರ ರಾಣಿಯಾದ ಪವಿತ್ರ ಕನ್ಯಾ ಮರಿಯಮ್ಮನವರು ಪಶ್ಚಾತ್ತಾಪ ಪಡುವ ಪ್ರತಿಯೊಂದು ಆತ್ಮಗಳ ಮೇಲೆ ತಮ್ಮ ಮೇಲು ಅಂಗಿಯನ್ನು ಆವರಿಸಿ ನಮ್ಮನ್ನು ಸ್ವರ್ಗದೆಡೆಗೆ ಕರೆದುಕೊಳ್ತಾರೆ. ಪಿಸಾಚಿಯ ಅಗ್ನಿ ಬಾಣಗಳು, ಕಣ್ಣುಗಳು, ಯೋಜನೆಗಳು ನಮ್ಮನ್ನು ತಾಕದಂತೆ ಆಕೆಯ ಬಟ್ಟೆ ನಮ್ಮನ್ನು ಆವರಿಸಿಕೊಳ್ತದೆ. ಅದು ಎಂತಹ ಕೃಪೆ! ಪಶ್ಚಾತ್ತಾಪದ ಕೃಪೆಯಿಂದ ಸಾಧ್ಯ. ಇದು ನಿರಂತರ ಹೋರಾಟ ಎನ್ನುವುದಕ್ಕಿಂತ ಆ ಮಾತೆಯ ಮಧ್ಯಸ್ಥಿಕೆ, ಸಂತ ಜೋಸೆಫರ ಮಧ್ಯಸ್ಥಿಕೆ, ಅವರ ಬಟ್ಟೆಯ ಮರೆಯಲ್ಲಿ ಪಿಶಾಚಿಗಳಿಂದ ನಾವು ರಕ್ಷಿಸಲ್ಪಡ್ತೇವೆ. ಯಾವಾಗ? ಒಳ್ಳೆಯ ಪಶ್ಚಾತ್ತಾಪ ಇರುವಾಗ, ಆತ್ಮದ ಸುಗಂಧದಲ್ಲಿ ಜೀವಿಸುವಾಗ. ನಾವು ಕೃಪೆಯ ಸ್ಥಿತಿಯಲ್ಲಿ ಉಳಿಯೋಣ. ನಿಯಮಿತವಾಗಿ ಪಾಪ ನಿವೇದನೆ ಸಂಸ್ಕಾರವನ್ನು ಸ್ವೀಕರಿಸೋಣ. ಆತ್ಮವನ್ನು ಪದೇ ಪದೇ ಶುದ್ಧೀಕರಿಸೋಣ. ಸದ್ಗುಣ, ವಿನಯ, ಪಾವಿತ್ರತೆಯಲ್ಲಿ ಬದುಕುವ ಪ್ರಯತ್ನವನ್ನು ಮಾಡುವ. ಪ್ರಿಯರೇ, ಅಂತಿಮವಾಗಿ ನಾನು ಹೇಳುವ ಒಂದು ಮಾತು, ನಾವು ಪ್ರಭು ಕ್ರಿಸ್ತರ ಸಿಹಿ ಸುಗಂಧವಾಗಿರಬೇಕು. ನಾವು ಪ್ರಭು ಯೇಸು ಕ್ರಿಸ್ತರ ಸುಗಂಧವಾಗಿ ಜೀವಿಸಬೇಕು. ಮರಣದ ದುರ್ಗಂಧವಾಗಬಾರದು. ಜೀವವನ್ನು ಆಯ್ಕೆ ಮಾಡಿ, ಕೃಪೆಯನ್ನು ಆಯ್ಕೆ ಮಾಡಿ, ಪಾವಿತ್ರತೆಯನ್ನು ಆಯ್ಕೆ ಮಾಡಿ. ಹಾಗಾಗಿ ಒಂದು ಆತ್ಮ ಅವಲೋಕನವನ್ನು ಮಾಡುವ, ನನ್ನಲ್ಲಿರುವ ಸ್ವಭಾವ ಎಂಥದ್ದು, ನಾನು ಹೊರಗೆ ಹೇಗಿದ್ದೀನಿ ಅದು ಜನ ಹೇಳುವಂಥದ್ದು, ನನ್ನೊಳಗೆ ಏನಿದೆ, ಹೃದಯವನ್ನು ನೋಡುವ ದೇವರ ಮುಂದೆ ನಾನು ಹೇಗಿದ್ದೇನೆ, ನನ್ನಲ್ಲಿರುವ ಪದೇ ಪದೇ ಬೀಳುತ್ತಿರುವ ಪಾಪಗಳು ಯಾವುದು, ಈ ಪಾಪದ ನಿಮಿತ್ತ ನಾನು ಹೊರ ಹಾಕುತ್ತಿರುವ ದುರ್ಗಂಧ ಯಾವುದು. ಪ್ರತಿ ದುರ್ಗಂಧ ನಮ್ಮಿಂದ ಬಿಟ್ಟು ಹೋಗಲಿ. ಸುಗಂಧದ ಪರಿಮಳ ನಮ್ಮ ಆತ್ಮದಲ್ಲಿ ತುಂಬಲ್ಪಡಲಿ. ಈ ಸುಗಂಧವು ಪ್ರೀತಿ, ಕ್ಷಮೆ, ತಾಳ್ಮೆ, ಸದ್ಗುಣ, ದಯ, ಪ್ರಾಮಾಣಿಕತೆ, ಸೌಜನ್ಯ ಎಂಬ ಸುಗಂಧದಲ್ಲಿ ಇತರಿಗೆ ಪ್ರಸರಿಸಲಿ. ನಮ್ಮ ಸುತ್ತ ಯಾರೇ ಜೀವಿಸಲಿ ಆ ಸುಗಂಧವನ್ನು ಅನುಭವಿಸಲಿ. ಈ ಸುಗಂಧವನ್ನು ಅನುಭವಿಸುವವರು ನಮ್ಮನ್ನಲ್ಲ, ದೇವರನ್ನು ಮಹಿಮೆಪಡಿಸಲಿ. ನಮ್ಮನ್ನಲ್ಲ, ಕ್ರಿಸ್ತನನ್ನು ನೋಡಲಿ. ಸಂತ ಸ್ನಾನಿಕ ಯೋಹಾನ ಪ್ರಾಸದಂತೆ, ನಾನು ಅಳಿಯುತ್ತಿರಬೇಕು, ಆತ ಬೆಳೆಯುತ್ತಿರಬೇಕು. ನನ್ನಲ್ಲಿರುವ ದುರ್ಗುಣಗಳು ಅಳಿಯಲಿ, ಸುಗಂಧವು ಬೆಳೆಯಲಿ. ಏಬೇಲನು ಕೊಟ್ಟ ಆ ಒಂದು ಬಲಿಯರ್ಪಣೆಯನ್ನು ಸ್ವರ್ಗೀಯ ದೇವರು ಸ್ವೀಕರಿಸಿದಂತೆ ನನ್ನ ಬಲಿಯರ್ಪಣೆ ಯಾವುದು? ನನ್ನ ದುರ್ಗುಣಗಳೇ. ದೇವರಿಗೂ ಸ್ವರ್ಗ ಸಾಮ್ರಾಜ್ಯಕ್ಕೂ ಇಷ್ಟವಲ್ಲದ ಎಲ್ಲವನ್ನ ದಹನ ಬಲಿಯಾಗಿ ಅರ್ಪಿಸೋಣ. ನಮ್ಮನ್ನೇ ದೇವರಿಗೆ ಮೀಸಲಾದ, ಮೆಚ್ಚುಗೆಯಾದ ಸಜೀವ ಬಲಿಯಾಗಿ ಅರ್ಪಿಸರಿ. ಮನಸ್ಸು, ಆತ್ಮ, ಶರೀರ, ಜ್ಞಾನ ಒಂದೇ ರೀತಿ ಆಲೋಚಿಸಲಿ. ದೇವರನ್ನೇ ಆರಾಧಿಸಲಿ, ಆ ದೇವರನ್ನೇ ಬಯಸಲಿ, ಆ ದೇವರಿಗಾಗಿ ನಾವು ಜೀವಿಸುವಂತಾಗಲಿ. ಒಂದು ಕ್ಷಣ ಕರಗಳನ್ನು ಹೃದಯದ ಮೇಲಿಡುವ, ಕಣ್ಣುಗಳನ್ನು ಮುಚ್ಚುವ, ನಮ್ಮ ಮನಸ್ಸು, ಆತ್ಮ, ಶರೀರ, ಜ್ಞಾನವನ್ನು ಪ್ರಭುವಿಗೆ ಅರ್ಪಿಸಿ ಪ್ರಾರ್ಥಿಸುವ. ಸ್ವರ್ಗೀಯ ತಂದೆಯಾದ ದೇವರೇ, ಈಗೋ ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರ ಮೇಲೂ ನಿಮ್ಮ ದಿವ್ಯ ಕೃಪೆಯು, ಅಭಿಷೇಕವು ಇಳಿದು ಬರಲಿ. ಆತ್ಮದ ಸುಗಂಧ ಭರಿತವಾಗಿ ಜೀವಿಸುವಂತಾಗಲಿ. ಅವರ ಮನೆ, ಪರಿಸರ, ಧರ್ಮಸಭೆ, ಧರ್ಮಕೇಂದ್ರ ದೈವಿ ಕೃಪೆ ಅಭಿಷೇಕದಿಂದ ತುಂಬಲ್ಪಡಲಿ. ದುರ್ಗಂಧವನ್ನು ಕೊಡುವ ಪಾಪಗಳನ್ನು ಬಿಟ್ಟು ಬಿಡಲಿ. ಸುಗಂಧವನ್ನು ಕೊಡುವ ಪವಿತ್ರಾತ್ಮರ ಪ್ರಭೆಯಿಂದ ತುಂಬಿಕೊಳ್ಳಲಿ. ಸಂಸ್ಕಾರಗಳೊಂದಿಗೆ ಧರ್ಮಸಭೆಯೊಂದಿಗೆ ಒಂದಾಗಲಿ. ಧರ್ಮಸಭೆಯ ನೀತಿ ನಿಯಮಗಳಿಗೂ, ದೇವರ ಆಜ್ಞೆಗಳಿಗೂ, ವಾಕ್ಯಗಳಿಗೂ, ಪ್ರಭುವಿನ ವಾಕ್ಯಗೂ ವಿಧೇಯರಾಗಿ ಜೀವಿಸುವ ವಿಧೇಯತೆ ಆತ್ಮದಿಂದ ತುಂಬಿಸಿರಿ. ಪ್ರಾರ್ಥಿಸುವ ಯೂರ ವೀರ ಯೋಧರಾಗಿ ನಮ್ಮೆಲ್ಲರನ್ನ ಮಾರ್ಪಡಿಸಿರಿ ಸ್ವಾಮಿ. ಸ್ವರ್ಗೀಯ ತಂದೆಯಾದ ದೇವರಲ್ಲಿ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಪ್ರಾರ್ಥಿಸ್ತೇನೆ. ಆಮೇನ್. ನಮೋ ಮರಿಯ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೆ ಮಹಿಮೆ ಉಂಟಾಗಲಿ. ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ.
ಯೇಸು ಕ್ರಿಸ್ತನಲ್ಲಿ ನನ್ನ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ಈ ವಚನ ಶುಶ್ರೂಷೆಗೆ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಆಹ್ವಾನಿಸುತ್ತೇನೆ. ನಾವೆಲ್ಲರೂ ಒಂದು ನಿಮಿಷ ಕೈಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಸ್ವರ್ಗೀಯ ತಂದೆಯೇ, ಯೇಸುವಿನ ನಾಮದಲ್ಲಿ ಈ ದಿನ ನಾವು ಆಲಿಸಲಿರುವ ವಚನಗಳ ಮುಖಾಂತರ ನಮ್ಮ ಆತ್ಮೀಕವಾದ ಬದುಕಿನಲ್ಲಿ ಯೇಸುವಿನೊಂದಿಗೆ ಸತ್ಸಂಬಂಧದಲ್ಲಿ ಜೀವಿಸಲು ಬೇಕಾದ ಕೃಪೆಯನ್ನು, ಜ್ಞಾನದ ಬೆಳಕನ್ನು ದಯಪಾಲಿಸರೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಆಮೇನ್. ಯೇಸು ಕ್ರಿಸ್ತನಲ್ಲಿ ನನ್ನ ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಅನೇಕರು ಹೇಳುವ ಒಂದು ವಿಷಯವಾಗಿದೆ, ಬ್ರದರ್, ನಾವು ಪ್ರಾರ್ಥನೆಗಳಿಗೆ ಹೋಗುತ್ತೇವೆ, ದೇವಾಲಯಗಳಿಗೆ ಹೋಗುತ್ತೇವೆ, ಏಕೆ ನಾವು ಎಷ್ಟು ಪ್ರಾರ್ಥನೆ ಮಾಡಿದ್ರೂ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸುವುದಿಲ್ಲ ಎಂಬುದಾಗಿ. ತೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಗುವುದು, ತಟ್ಟಿರಿ ತೆರೆಯಲಾಗುವುದೆಂಬುದಾಗಿ ಯೇಸುವೆ ಹೇಳಿದ್ದಾರಲ್ಲ, ದೇವರ ವಾಕ್ಯದಲ್ಲಿ ಬರೆದಿದೆಯಲ್ಲ ಎಂಬುದಾಗಿ ಅನೇಕರು ಕೇಳುತ್ತಾರೆ. ಆದರೆ ದೇವರಲ್ಲಿ ಪ್ರಾರ್ಥಿಸುವಾಗ ದೇವರು ನುಡಿತಾರೆ, ಏಕೆ ಮನುಷ್ಯನ ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಎಂಬುದಾಗಿ. ಸ್ವಾರ್ಥ ತುಂಬಿದ ಪ್ರಾರ್ಥನೆ ನಾನು ಕೇಳುವುದಿಲ್ಲ ಎಂಬುದಾಗಿ ದೇವರು ನುಡಿತಾರೆ. ಸ್ವಾರ್ಥ ತುಂಬಿದ ಪ್ರಾರ್ಥನೆ, ನಾನು ಚೆನ್ನಾಗಿರಬೇಕು, ನನ್ನ ಕುಟುಂಬ ಚೆನ್ನಾಗಿರಬೇಕು, ನನ್ನ ಕೆಲಸಗಳು ಒಳ್ಳೆಯದಾಗಿ ಆಗಬೇಕು, ಇದಕ್ಕಾಗಿ ಆಗಿದೆ ಪ್ರಾರ್ಥನೆಗಳು. ಆದರೆ ಅನೇಕ ಸಂದರ್ಭಗಳಲ್ಲಿ ನಾವು ಕಾಣುತ್ತೇವೆ, ದೇವಾಲಯಕ್ಕೆ ಹೋಗಲು ಸಮಯವಿಲ್ಲ, ಪ್ರಾರ್ಥಿಸಲು ಸಮಯವಿಲ್ಲ, ದೇವರ ನಾಮದಲ್ಲಿ ಕುಟುಂಬದಲ್ಲಿ ಪ್ರಾರ್ಥಿಸಲು ಸಮಯವಿಲ್ಲ. ಆದರೆ ಸಿನಿಮಾ ನೋಡಲು ಸಮಯ ಉಂಟು, ಪಾರ್ಕಿಗೆ ಹೋಗಲಿಕ್ಕೆ ಸಮಯ ಉಂಟು, ಟೂರ್ಗೆ ಹೋಗಲಿಕ್ಕೆ ಸಮಯ ಉಂಟು, ಪಿಕ್ನಿಕ್ಗೆ ಹೋಗಲಿಕ್ಕೆ ಸಮಯ ಉಂಟು. ಆದರೆ ಯೇಸುವಿನ ನಾಮದಲ್ಲಿ ಕುಳಿತು ಕುಟುಂಬದಲ್ಲಿ ಪ್ರಾರ್ಥಿಸಲು ಸಮಯವಿಲ್ಲ ಎಂಬುದಾಗಿ ಹೇಳುತ್ತಾರೆ. ಏಕೆಂದರೆ ನಮಗೆ ಬಹಳ ಕೆಲಸಗಳಿದೆ, ನಾವು ಬಹಳ ಬ್ಯುಸಿಯಾಗಿದ್ದೇವೆ ಎಂಬುದಾಗಿ ನುಡಿಯುತ್ತಾರೆ. ಆತ್ಮೀಯರೇ, ಮನೆಯ ಬಾಗಿಲಲ್ಲೇ, ಮನೆಯ ಪಕ್ಕದಲ್ಲೇ ದೇವಾಲಯದವಿದ್ದರೂ ಕೂಡ ಬಲಿಪೂಜೆಗೆ ಹೋಗದೆ, ಬಲಿಪೂಜೆಗಳನ್ನು ತಪ್ಪಿಸಿ ತಮಗೆ ಬೇಕಾದ ಸಮಯದಲ್ಲಿ ದೇವಾಲಯಗಳಿಗೆ ಹೋಗುವುದನ್ನು ನಾವು ಕಾಣುತ್ತೇವೆ. ಹಾಗಾಗಿ ಯಾವಾಗ ಮನುಷ್ಯ ಸ್ವಾರ್ಥ ತುಂಬಿದ ಜೀವನವನ್ನು ಜೀವಿಸ್ತಾನೋ, ತನಗೆ ಬೇಕಾದಾಗ ದೇವರು ಸಿಗಬೇಕೆಂಬುದಾಗಿ ಅರಸುತ್ತಾನೋ, ಹಂಬಲಿಸುತ್ತಾನೋ, ತನಗೆ ಬೇಕಾದ ರೀತಿಯಲ್ಲಿ ದೇವರು ಕೊಡಬೇಕೆಂಬುದಾಗಿ ನಿರೀಕ್ಷಿಸುತ್ತಾನೋ, ಅಂತಹ ಪ್ರಾರ್ಥನೆಗಳನ್ನು ದೇವರು ಎಂದಿಗೂ ಕೇಳುವುದಿಲ್ಲ ಎಂಬುದಾಗಿ. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಅನೇಕರು ತಮ್ಮ ಕಾರ್ಯ ಸಾಧನೆಗಳಿಗಾಗಿ ದೇವರ ಬಳಿ ಬರುವುದನ್ನು ನಾವು ಕಾಣುತ್ತೇವೆ. ಒಮ್ಮೆ ಒಂದು ತಾಯಿ ಒಂದು ಗುರುಗಳ ಬಳಿ ಬಂದು ಭಿನ್ನಯಿಸ್ತಾರೆ, ಫಾದರ್, ನನ್ನ ಮಗಳು ಚೆನ್ನಾಗಿ ಓದಿದ್ದಾಳೆ, ಅವಳಿಗೆ ಮದುವೆ ಮಾಡಿದ್ದೇವೆ, ವರ್ಷಗಳು ಕಳೆದರೂ ಕೂಡ ಅವಳಿಗೆ ಮಕ್ಕಳ ಸಂತಾನವಿಲ್ಲ. ಅವರೊಬ್ಬರು ಧ್ಯಾನ ಗುರುವಾಗಿದ್ದರು. ಆ ಫಾದರ್ ಹೇಳ್ತಾರೆ, ತಾಯಿ, ನಿನ್ನ ಮಗಳನ್ನು, ನಿನ್ನ ಹಳಿಯನನ್ನು ಒಂದು ವಾರ ಧ್ಯಾನಕ್ಕೆ ಕಳಿಸಿಕೊಡು. ತಾಯಿ ಹೇಳ್ತಾರೆ, ಫಾದರ್, ನನ್ನ ಮಗಳಿಗೆ ಹಳಿಯನಿಗೆ ಧ್ಯಾನಕ್ಕೆ ಬರಲು ಸಮಯವಿಲ್ಲ, ಅವರು ಬಹಳ ಬ್ಯುಸಿಯಾಗಿದ್ದಾರೆ, ಅವರು ಬರಲು ಸಾಧ್ಯವಾಗುವುದಿಲ್ಲ ಎಂಬುದಾಗಿ. ಇಲ್ಲ, ನೀವು ಮನಸ್ಸು ಮಾಡಿ ಅವ್ರನ್ನ ಧ್ಯಾನಕ್ಕೆ ಕಳಿಸಿಕೊಡಿ ಎಂಬುದಾಗಿ ಕೇಳುತ್ತಾರೆ ಗುರುಗಳು. ಆದರೆ ಈ ತಾಯಿ ಹೇಳ್ತಾರೆ, ಫಾದರ್, ಅವರಿಗೆ ಬರಲಿಕ್ಕೆ ಸಮಯವಿಲ್ಲ, ನಾನು ಬೇಕಾದರೆ ಧ್ಯಾನಕ್ಕೆ ಬರ್ತೇನೆ. ಆತ್ಮೀಯರೇ, ಗುರುಗಳ ಒಂದು ಸಲಹೆ ಆಗಿತ್ತು ಒಂದು ವಾರ ಬಂದು ಧ್ಯಾನದಲ್ಲಿ ಭಾಗವಹಿಸಲು. ಆದರೆ ಅವರು ಸಮಯವಿಲ್ಲದೆ ನಿರಾಕರಿಸಿದರು. ಆದರೆ ಇದೇ ದಂಪತಿಗಳು ವರ್ಷಾನುಗಟ್ಟಲೆ ಆಸ್ಪತ್ರೆಗೆ, ವೈದ್ಯರ ಬಳಿಗೆ ನಡೆದಾಡುತ್ತಾರೆ. ವೈದ್ಯರ ಬಳಿಗೆ ಹೋಗಲು, ಆಸ್ಪತ್ರೆಗಳಿಗೆ ಹೋಗಲು ಸಮಯವುಂಟು, ಒಂದು ವಾರ ದೇವರ ಸನ್ನಿಧಿಯಲ್ಲಿ ಕುಳಿತು ಧ್ಯಾನಿಸಲು ಸಮಯವಿಲ್ಲ ಎಂಬುದಾಗಿ ನುಡಿಯುವುದನ್ನು ಕಾಣುತ್ತೇವೆ. ಹಾಗಾಗಿ ಸ್ವಾರ್ಥದಿಂದ ತುಂಬಿದ ಪ್ರಾರ್ಥನೆಯನ್ನು ಎಂದಿಗೂ ದೇವರು ಆಲಿಸುವುದಿಲ್ಲ. ಏಕೆಂದರೆ ನಾನು ಚೆನ್ನಾಗಿರಬೇಕು, ನನಗೆ ಬೇಕಾಗಿದ್ದನ್ನು ದೇವರು ಕೊಡಬೇಕೆಂಬ ಮನಸ್ಸಿನಲ್ಲಿ ಇರುವವರನ್ನು ಆ ರೀತಿಯಾದ ಪ್ರಾರ್ಥನೆಗಳನ್ನು ದೇವರೆಂದಿಗೂ ಆಲಿಸುವುದಿಲ್ಲ ಎಂಬುದಾಗಿ ನಾವು ಕಾಣುತ್ತೇವೆ. ದೇವರ ವಾಕ್ಯವನ್ನು ನಾವು ನೋಡ್ತೇವೆ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 1ನೇ ಅಧ್ಯಾಯ 24-28 ವಾಕ್ಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಾನು ನಿಮ್ಮನ್ನು ಕರೆದಾಗ ನೀವು ತಿರಸ್ಕರಿಸಿದ್ದೀರಿ, ನಾನು ನಿಮಗೆ ಕೈ ನೀಡಿದಾಗ ನೀವು ಗಮನಿಸದೆ ಹೋದಿರಿ. ದೇವರು ಕೈ ಚಾಚಿ ಕರೆಯುವಾಗ, ದೇವರು ರಕ್ಷಿಸಲು ಬಂದಾಗ ಗಮನಿಸದೆ ತಿರಸ್ಕರಿಸಿ ಓದುವುದನ್ನು ನಾವು ಕಾಣುತ್ತೇವೆ. ಇದಾಗಿತ್ತು ಗುರುಗಳು ಹೇಳ್ತಾ ಇರೋದು. ಗುರುಗಳ ಮುಖಾಂತರ ಯೇಸು ಹೇಳಿದ್ದು ಇದಾಗಿತ್ತು, ಕೈ ಚಾಚಿ ಕರೆದರು, ಬನ್ನಿ ಒಂದು ಧ್ಯಾನದಲ್ಲಿ ಭಾಗವಹಿಸಿ, ದೇವರು ನಿನ್ನ ಮಗಳನ್ನು, ನಿನ್ನ ಅಳಿಯನನ್ನು ಅನುಗ್ರಹಿಸ್ತಾರೆ, ಮಕ್ಕಳ ಸಂತಾನವನ್ನು ಕೊಡುತ್ತಾರೆ ಎಂಬುದಾಗಿ ಹೇಳುವಾಗ ಅವರು ಅದನ್ನು ತಿರಸ್ಕರಿಸಿದರು. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಎರಡನೇದಾಗಿ ನಾವು ನೋಡ್ತೇವೆ, ಏಕೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ಎರಡನೇದಾಗಿ
ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳುವುದು, ಪಾಪಗಳನ್ನು ಮರೆಮಾಡಿಕೊಂಡು ಜೀವಿಸುವಂಥದ್ದು. ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನೋಡುತ್ತೇವೆ, ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳುವವನಿಗೆ ಮುಕ್ತಿ ದೊರಕದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟರೆ ದೇವರ ಕರುಣೆ ಸಿಗುತ್ತದೆ ಎಂಬುದಾಗಿ. ಆತ್ಮೀಯ ಸಹೋದರ ಸಹೋದರರೇ, ಯಾವಾಗ ಒಬ್ಬ ಮನುಷ್ಯ ತನ್ನ ಒಳಗಡೆ ತನ್ನಲ್ಲಿ ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳುತ್ತಾನೋ, ಪಾಪಗಳನ್ನು ರಹಸ್ಯವಾಗಿ ಇಟ್ಟುಕೊಳ್ಳುತ್ತಾನೋ ಅಂಥವನಿಗೆ ದೇವರ ಆಶೀರ್ವಾದ ಸಿಗಲು ಸಾಧ್ಯವಿಲ್ಲ. ದೇವರು ಅವನ ಪ್ರಾರ್ಥನೆಯನ್ನು ಆಲಿಸುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. ದೇವರ ವಾಕ್ಯ 59ನೇ ಕೀರ್ತನೆ 2ನೇ ವಾಕ್ಯದಲ್ಲಿ ನೋಡುತ್ತೇವೆ, ಬದಲಿಗೆ ನಿಮ್ಮ ಅಪರಾಧಗಳು ನಿಮ್ಮನ್ನು ಜೀವದಿಂದ ಬೇರ್ಪಡಿಸುತ್ತಾ ಬಂದಿವೆ, ಅವರು ನಿಮಗೆ ಕಿವಿಗೊಡದಂತೆ ನಿಮ್ಮ ಪಾಪಗಳೇ ಅವರನ್ನು ವಿಮುಖ ಮಾಡಿದೆ. ಬದಲಿಗೆ ಇವತ್ತು ದೇವರಿಂದ ದೂರ ಮಾಡ್ತಾ ಇರುವಂಥದ್ದು ನಿಮ್ಮ ಅಪರಾಧಗಳು ಎಂಬುದಾಗಿ ಯೆಶಾಯ ಪ್ರವಾದಿ ನುಡಿತಿದ್ದಾರೆ. ದೇವರಿಂದ ದೂರ ಮಾಡುತ್ತಿರುವುದು ನಮ್ಮ ಅಪರಾಧಗಳು, ಜೀವದಿಂದ ನಮ್ಮನ್ನು ಬೇರ್ಪಡಿಸ್ತಿರೋದು ನಮ್ಮ ಪಾಪಗಳಾಗಿದೆ. ಒಮ್ಮೆ 8-10 ವರ್ಷಗಳ ಹಿಂದೆ ಇದೇ ಡಿವೈನ್ ಧ್ಯಾನ ಮಂದಿರದಲ್ಲಿ ಒಬ್ಬ ವ್ಯಕ್ತಿ ನನ್ನ ಬಳಿಗೆ ಕೌನ್ಸಿಲಿಂಗ್ ಆಗಿ ಬಂದ. ಈ ವ್ಯಕ್ತಿ ಕೌನ್ಸಿಲಿಂಗ್ ಆಗಿ ಬಂದು ಕುಳಿತುಕೊಳ್ಳುವಾಗ ನಾನು ಆ ಮಗನಿಗೆ ಕೇಳಿದೆ, ಯಾವ ವಿಷಯದಲ್ಲಿ ನಿಮಗೆ ಕೌನ್ಸಿಲಿಂಗ್ ಬೇಕು? ಏನೂ ಇಲ್ಲ, ಹಾಗೆ ಸುಮ್ಮನೆ ಬಂದೆ ಅಂತ ಹೇಳಿದರು. ನಾನು ಒಮ್ಮೆ ಪ್ರಾರ್ಥಿಸೋಣ ಅಂತ ಹೇಳಿ ಇಬ್ಬರು ಕೈಗಳನ್ನು ಹಿಡಿದು ನಾನು ಪ್ರಾರ್ಥಿಸುವಾಗ ದೇವರು ಹೇಳಿದರು, ಪಾಪ ನಿವೇದನೆ ಮಾಡಿ ಎಷ್ಟು ವರ್ಷ ಆಯಿತು ಕೇಳಿ ಎಂಬುದಾಗಿ. ನಾನು ಕೇಳಿದೆ, ಅಣ್ಣ ನೀನು ಪಾಪ ನಿವೇದನೆ ಮಾಡಿ ಎಷ್ಟು ವರ್ಷ ಆಯಿತು ಎಂಬುದಾಗಿ ನಾನು ಕೇಳಿದೆ. ಆ ಮನುಷ್ಯ ಕೋಪಗೊಂಡು, ನಾನು ಏನಂತ ಪಾಪ ಮಾಡಲಿಲ್ಲ, ಏನು ಪಾಪ, ಆ ರೀತಿಯಾಗಿ ಪಾಪ ಏನು ಮಾಡಲಿಲ್ಲ, ಏನೋ ಸುಮ್ಮನೆ ನಾನು ಧ್ಯಾನಕ್ಕೆ ಬಂದೆ, ಯಾರೋ ಹೇಳಿದ್ರಿಂದ ನಾನು ಬಂದೆ ಎಂಬುದಾಗಿ ಈ ರೀತಿಯಾಗಿ ಕೋಪದಿಂದ ಉತ್ತರಿಸಿದರು. ನಾನು ಪರಿಶುದ್ಧಾತ್ಮ ದೇವರಲ್ಲಿ ಪ್ರಾರ್ಥಿಸುವಾಗ ಪರಿಶುದ್ಧಾತ್ಮ ದೇವರು ಒಂದು ಪ್ರಕಟಣೆಯನ್ನು ನನಗೆ ನೀಡಿದರು. ಅದೇನಂತಂದರೆ, ಆ ವ್ಯಕ್ತಿಗೆ ಇಡೀ ಶರೀರವೆಲ್ಲ ಭಯಂಕರವಾದ ನೋವು ಬರ್ತದೆ, ನರಮಂಡಲಗಳೆಲ್ಲ ಭಯಂಕರವಾದ ಒಂದು ಚಳುಕೋಡಿಯ ರೀತಿಯಲ್ಲಿ ನೋವು ಬರುವುದನ್ನು ಕಾಣ್ತಾ ಇದ್ದೆ, ಮೂಳೆಗಳೆಲ್ಲ ಒಂದು ವೇದನೆಯನ್ನು ಕಾಣ್ತಾ ಇದ್ದೆ. ನಾನು ಹೇಳಿದೆ, ನಿಮ್ಮ ದೇಹದಲ್ಲಿ ಇದೆಲ್ಲ ಆಗ್ತಾ ಉಂಟಾ ಎಂಬುದಾಗಿ. ಆ ವ್ಯಕ್ತಿ ಒಂದು ರೀತಿಯಾದ ಆಶ್ಚರ್ಯದಿಂದ ನನ್ನ ಮುಖ ಈಗ ನೋಡ್ದ. ಹೌದು, ನನ್ನ ದೇಹದಲ್ಲಿ ಇದೆಲ್ಲ ಆಗ್ತಾಯಿದೆ, ನಿನಗೆ ಹೇಗೆ ಗೊತ್ತಾಯಿತು? ನಾನು ಹೇಳಿದೆ, ನನಗೆ ಏನೂ ಗೊತ್ತಿಲ್ಲ, ನನ್ನ ಯೇಸು ನನಗೆ ಅದನ್ನು ತೋರಿಸುತ್ತಿದ್ದಾರೆ. ಆಗ ಆ ಮನುಷ್ಯ ನನ್ನ ಬಳಿ ಮೃದುವಾಗಿ ಮಾತನಾಡಲಿಕ್ಕೆ ಪ್ರಾರಂಭಿಸಿದ. ಆಗ ಅನೇಕ ವಿಷಯಗಳಲ್ಲಿ ಆತನಿಗೆ ನಾನು ದೇವರ ವಾಕ್ಯಗಳನ್ನು ತೆಗೆದು ತೋರಿಸಿದಾಗ ಆತ ಹೇಳಿದ, ಬ್ರದರ್, ನಾನು ಈಗ ಪಾಪ ನಿವೇದನೆ ಮಾಡಬೇಕು, ನನಗೆ ಸಹಾಯ ಮಾಡ್ತೀರಾ ಎಂಬುದಾಗಿ. ಯಾಕಂದರೆ ಮಂಗಳವಾರ ದಿನ ಪಾಪ ನಿವೇದನೆ ಆಗಿತ್ತು, ಬುಧವಾರ ನಾವು ಕೌನ್ಸಿಲಿಂಗ್ ಆಗಿ ಕುಳಿತಿದ್ವಿ. ಹಾಗಾಗಿ ನನ್ನ ಆತ್ಮೀಯ ಸಹೋದರ ಸಹೋದರರೇ, ಈ ಕುಟುಂಬೋತ್ಸವ ಧ್ಯಾನದಲ್ಲಿ ನಾವು ಕೌನ್ಸಿಲಿಂಗ್ ಆಗಿ ಕುಳಿತುಕೊಂಡಿದ್ದಾಗ ನಾನು ಗುರುಗಳ ಬಳಿ ಹೋಗಿ ಕೇಳಿದೆ, ಫಾದರ್, ಈ ರೀತಿಯಾಗಿ ಒಬ್ಬ ವ್ಯಕ್ತಿಗೆ ಪಾಪ ನಿವೇದನೆ ನೀಡಬೇಕು ಎಂಬುದಾಗಿ. ಗುರುಗಳು ಸಂತೋಷದಿಂದ ಆತನಿಗೆ ಪಾಪ ನಿವೇದನೆ ನೀಡಲು ಒಪ್ಪಿಕೊಂಡರು. ತದನಂತರ ಆ ವ್ಯಕ್ತಿ ಪಾಪ ನಿವೇದನೆ ಮಾಡಿದ, ಸಂಜೆ ಆರಾಧನೆಯಲ್ಲಿ ಭಾಗವಹಿಸಿದ. ಮರುದಿನ ಓಡಿ ಬಂದು ನನ್ನ ಬಳಿಗೆ ಬಂದು ಹೇಳುತ್ತಾನೆ, ಬ್ರದರ್, ನನ್ನ ದೇಹದಲ್ಲಿದ್ದ ನೋವೆಲ್ಲ ನನ್ನಿಂದ ಮಾಯವಾಗಿದೆ, ನಾನು ಪೂರ್ಣವಾಗಿ ಗುಣ ಹೊಂದಿದ್ದೇನೆ, ನನ್ನ ಶರೀರ ಈಗ ಬಹಳ ಆರೋಗ್ಯಕರವಾಗಿದೆ, ನನ್ನ ಶರೀರ ಬಹಳ ಆರಾಮವಾಗಿದೆ ಎಂಬುದಾಗಿ ಹೇಳಿದ. ಹಾಗಾಗಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳುವಾಗ ಉತ್ತರ ಸಿಗುವುದಿಲ್ಲ. ಆ ವ್ಯಕ್ತಿ ಹತ್ರ ನಾನು ಕೇಳಿದೆ, ಅಣ್ಣ, ಪಾಪ ನಿವೇದನೆ ಮಾಡಿ ಎಷ್ಟು ವರ್ಷ ಆಯಿತು? ಅದೇ ಮದುವೆ ಆದಾಗ ಆತನಿಗೆ ಆಗಾಗಲೇ ಸರಿಸುಮಾರು 58-60 ವರ್ಷಗಳು ಆಗಿತ್ತು ವಯಸ್ಸು. 58ರಿಂದ 60 ವಯಸ್ಸಿನವರಾಗಿದ್ದರು ಆ ಅಣ್ಣನವರು. ಯೋಚನೆ ಮಾಡಿ ನನ್ನ ಆತ್ಮೀಯ ಸಹೋದರ ಸಹೋದರಿ, ದೇವರ ವಾಕ್ಯ ಹೇಳಿದಂತೆ ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳುವವನಿಗೆ ಮುಕ್ತಿ ದೊರಕುವುದಿಲ್ಲ. ಅದನ್ನು ಒಪ್ಪಿಕೊಳ್ಳುವಾಗ ನಮಗೆ ಬಿಡುಗಡೆಯು ಸ್ವಸ್ಥತೆಯು ಉಂಟಾಗುತ್ತದೆ. ದೇವರು ನಮ್ಮ ಮೊರೆಯನ್ನು ಆಲಿಸುತ್ತಾರೆ. ನನ್ನ ಆತ್ಮೀಯ ಸಹೋದರ ಸಹೋದರರೇ, ದೇವರ ವಾಕ್ಯ ಹೇಳ್ತದೆ, ಕೀರ್ತನೆಗಳ ಪುಸ್ತಕ 32ನೇ ಅಧ್ಯಾಯ 3ನೇ ವಾಕ್ಯ, ಪಾಪ ನಿವೇದನೆ ಮಾಡದೆ ನಾ ಮೌನದಿಂದಿರಲು ದಿನವೆಲ್ಲ ನರಳಿ ಸವಿದು ಹೋದವು ಎನ್ನೆಲುಬುಗಳು. ಇದಾಗಿತ್ತು ಆ ವ್ಯಕ್ತಿಯ ಶರೀರದಲ್ಲಿದ್ದಂತಹ ವೇದನೆ. ಮೂಳೆಗಳೆಲ್ಲ ವೇದನೆ ಬರೋದು, ನರಮಂಡಲಗಳೆಲ್ಲ ಒಂದು ರೀತಿಯಾದ ಚಳುಕು ಹೊಡೆಯಿರುತ್ತದೆ, ದೇಹವೆಲ್ಲ ಬೇನೆಯಿಂದ ತುಂಬಿತ್ತು. ಆಗ ಆತನು ತನ್ನ ಪಾಪಗಳನ್ನು ಒಪ್ಪಿಕೊಂಡಾಗ ದೇವರ ಮಹಾಕೃಪೆ, ಕರುಣೆ, ದೇವರ ಸೌಖ್ಯ ಆತನು ಅನುಭವಿಸಿದ. ಯೆಹೋಶುವ ಗ್ರಂಥ 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೋಡ್ತೇವೆ,
ಇದಲ್ಲದೆ ಯೆಹೋಶುವನು ಜನರಿಗೆ, ಸರ್ವೇಶ್ವರ ನಾಳೆ ನಿಮ್ಮ ಮಧ್ಯೆ ಅದ್ಭುತಗಳನ್ನು ಮಾಡಲಿದ್ದಾರೆ, ಆದುದರಿಂದ ನಿಮ್ಮನ್ನೇ ಶುದ್ಧ ಮಾಡಿಕೊಳ್ಳಿ ಎಂದು ಹೇಳಿದನು. ಆತ್ಮೀಯರೇ, ಯಾವಾಗ ಈ ವ್ಯಕ್ತಿ ಪಾಪ ನಿವೇದನೆಯನ್ನು ಮಾಡಿ ತನ್ನನ್ನು ಶುದ್ಧಪಡಿಸಿಕೊಂಡೋ ಆಗ ಆತನ ಶರೀರದಲ್ಲಿ, ಆತನ ಮನಸ್ಸಿನಲ್ಲಿ ಆತ ಅದ್ಭುತವನ್ನು ಕಂಡ, ಸೌಖ್ಯವನ್ನು ಅನುಭವಿಸಿದ. ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ನಮ್ಮ ಪ್ರಾರ್ಥನೆಗಳನ್ನು ಆಲಿಸಲಿಕ್ಕೆ ತಡೆಯಾಗಿರುವಂಥದ್ದು ಮೊದಲನೇದಾಗಿ ನೋಡ್ತೇವೆ, ಸ್ವಾರ್ಥದಿಂದ ತುಂಬಿದ ಪ್ರಾರ್ಥನೆ. ಎರಡನೇದಾಗಿ ಪಾಪಗಳನ್ನು ಮರೆ ಮಾಡಿಕೊಂಡು ನಾವು ದೇವರ ಸನ್ನಿಧಿಯನ್ನು ಸೇರುವಂಥದ್ದು. ಏಕೆಂದರೆ ಮೀಕನ ಗ್ರಂಥದಲ್ಲಿ 3ನೇ ಅಧ್ಯಾಯ 4ನೇ ವಾಕ್ಯ ನೋಡ್ತೇವೆ, ಇಷ್ಟೆಲ್ಲ ಮಾಡದಂತ ನೀವು ಸರ್ವೇಶ್ವರ ಸ್ವಾಮಿಗೆ ಮೊರೆಯಿಡುತ್ತೀರಿ, ಆದರೆ ಅವರು ನಿಮಗೆ ಉತ್ತರ ಕೊಡುವುದಿಲ್ಲ, ಬದಲಿಗೆ ನಿಮ್ಮ ದುಷ್ಕೃತ್ಯಗಳ ನಿಮಿತ್ತ ನಿಮಗೆ ವಿಮುಖರಾಗುವರು. ದೇವರ ವಾಕ್ಯ ಹೇಳ್ತದೆ, ನೀವು ನನ್ನ ಜನರಿಗೆ ಇಷ್ಟೆಲ್ಲ ದ್ರೋಹ ಮಾಡಿ, ಅನ್ಯಾಯ ಮಾಡಿ, ಅವರ ಮೇಲೆ ದಬ್ಬಾಳಿಕೆ ಮಾಡಿ, ಅವರ ಚರ್ಮವನ್ನು ಸುಲಿಯುವಂತೆ, ಅವರನ್ನು ನೀವು ಹಿಂಸಿಸಿ, ಅವರ ಮಾಂಸಗಳನ್ನು ಕತ್ತರಿಸುವಂತೆ ನೀವು ಅವರನ್ನು ವೇದನೆ ಪಡಿಸಿ, ಇದೋ ಅವರಿಗೆ ನೀವು ಕೊಟ್ಟಂತಹ ವೇದನೆಗಳು ಈಗ ನನ್ನ ಕಣ್ಣಿಗೆ ಕಾಣುತ್ತಿದೆ. ಆದರೆ ನೀವು ಹೇಳ್ತೀರಿ, ನೀವು ದೇವರು ನನ್ನ ಪ್ರಾರ್ಥನೆಯನ್ನು ಆಲಿಸುವುದಿಲ್ಲ ಎಂಬುದಾಗಿ ನೀವು ಹೇಳುತ್ತಿದ್ದೀರಿ. ಹಾಗಾಗಿ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ನಿಮ್ಮ ಅಪರಾಧಗಳು ದುಷ್ಕೃತ್ಯಗಳ ನಿಮಿತ್ತವಾಗಿದೆ, ನಾನು ನಿನ್ನ ಪ್ರಾರ್ಥನೆಯನ್ನು ಆಲಿಸದೇ ಇರುವಂಥದ್ದು. ಆತ್ಮೀಯ ಸಹೋದರ ಸಹೋದರಿಯರೇ, ಯಾವಾಗ ನಮ್ಮಲ್ಲಿರುವ ದುಷ್ಕೃತ್ಯಗಳು, ನಮ್ಮಲ್ಲಿರುವ ಪಾಪಗಳನ್ನು ಬಿಟ್ಟು ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳುತ್ತೇವೋ ಆಗ ನಮ್ಮ ಪ್ರಾರ್ಥನೆಯನ್ನು ದೇವರು ಆಲಿಸುತ್ತಾರೆ. ಮೂರನೇದಾಗಿ ನೋಡುತ್ತೇವೆ, ಮನಸ್ತಾಪ ಅಥವಾ ಕೋಪ, ದ್ವೇಷ. ಒಬ್ಬ ವ್ಯಕ್ತಿಯ ಮೇಲೆ ಮನಸ್ತಾಪ ಇಟ್ಟುಕೊಳ್ಳುವಂಥದ್ದು, ಕೋಪದಲ್ಲಿ ಜೀವಿಸುವಂಥದ್ದು, ದ್ವೇಷವನ್ನು ಸಾಧಿಸುವಂಥದ್ದು. ದೇವರ ವಾಕ್ಯ ಹೇಳ್ತದೆ, ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 24ರಿಂದ 25ರ ವಾಕ್ಯದವರೆಗೆ, ಆದುದರಿಂದ ನೀವು ಪ್ರಾರ್ಥನೆಯಲ್ಲಿ ಏನೆಂದು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಪಡೆದಾಯಿತೆಂದು ವಿಶ್ವಾಸಿಸಿರಿ, ಅದು ನಿಮಗೆ ಲಭಿಸುವುದು ನಿಶ್ಚಯವೆಂದು ನಿಮಗೆ ಹೇಳುತ್ತೇನೆ. ಇದಲ್ಲದೆ ನೀವು ಪ್ರಾರ್ಥನೆ ಮಾಡುವಾಗ ಯಾರಿಗಾದರೂ ವಿರೋಧವಾಗಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇದ್ದರೆ ಅದನ್ನು ಕ್ಷಮಿಸಿಬಿಡಿ. ಆತ್ಮೀಯರೇ, ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಕರೆ ಕೊಡುತ್ತದೆ. ಮಾರ್ಕ 11:25ರಲ್ಲಿ, ನೀವು ಪ್ರಾರ್ಥನೆ ಮಾಡುವಾಗಲೆಲ್ಲ ಯಾರಿಗಾದರೂ ವಿರೋಧವಾಗಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇದ್ದರೆ ಅದನ್ನು ಕ್ಷಮಿಸಿಬಿಡಿ. ಇವತ್ತು ಅನೇಕ ವ್ಯಕ್ತಿಗಳನ್ನು ಕಾಣುತ್ತೇವೆ, ಕುಟುಂಬದಲ್ಲಿರುವ ಸಹೋದರ ಸಹೋದರಿಯ ಮೇಲೆ ದ್ವೇಷ, ತಾಯಿ ತಂದೆಗಳ ಮೇಲೆ ದ್ವೇಷ, ಅಣ್ಣನ ಮೇಲೆ ತಮ್ಮನಿಗೆ, ತಮ್ಮನ ಮೇಲೆ ಅಣ್ಣನಿಗೆ, ಅಕ್ಕನ ಮೇಲೆ ತಂಗಿಗೆ, ತಂಗಿ ಮೇಲೆ ಅಕ್ಕನಿಗೆ ದ್ವೇಷ. ಪ್ರೀತಿಯ ಸಹೋದರ ಸಹೋದರಿ, ಒಂದೇ ತಾಯಿಯ ಹೊಟ್ಟೆಯಲ್ಲಿ ಒಂದೇ ತಂದೆಯಿಂದ ಜನ್ಮ ಪಡೆದಂತಹ ಮಕ್ಕಳು ಇಂದು ಕ್ಷಮಿಸದೆ ದ್ವೇಷವನ್ನು, ಕೋಪವನ್ನು ಸಾಧಿಸುವುದನ್ನು ನಾವು ಕಾಣುತ್ತೇವೆ. ತೀರ್ಥಯಾತ್ರೆಗಳಿಗೆ ಹೋಗುತ್ತಾರೆ, ತಪಸ್ಸು ಕಾಲದಲ್ಲಿ ಉಪವಾಸ ಮಾಡುತ್ತಾರೆ, ದಾನ ಧರ್ಮ ಮಾಡುತ್ತಾರೆ, ಪ್ರಾರ್ಥನೆಗಳು ಮಾಡುತ್ತಾರೆ, ಧ್ಯಾನಕೂಟಗಳಿಗೆ ಭಾಗವಹಿಸುತ್ತಾರೆ. ಆದರೆ ತನ್ನ ಒಡಹುಟ್ಟಿದ ಸಹೋದರನನ್ನು ಅಥವಾ ತನ್ನ ಒಡಹುಟ್ಟಿದ ಸಹೋದರಿಯನ್ನು ಕ್ಷಮಿಸಿ ಪ್ರೀತಿಸಲಿಕ್ಕೆ ಮನಸ್ಸಿಲ್ಲದೆ ಎಲ್ಲ ಪುಣ್ಯಕ್ಷೇತ್ರಗಳಿಗೆ, ಎಲ್ಲ ದೇವಾಲಯಗಳಿಗೆ ನಾವು ಅಲಿದಾಡುವುದನ್ನು ಕಾಣುತ್ತೇವೆ. ಆತ್ಮೀಯ ಸಹೋದರ ಸಹೋದರಿ, ಒಡಹುಟ್ಟಿದ ಸಹೋದರನ ತಪ್ಪನ್ನು ಕ್ಷಮಿಸಲಿಕ್ಕೆ ಆಗದೆ, ಆತನನ್ನು ಒಪ್ಪಿಕೊಳ್ಳಕ್ಕೆ ಆಗದೆ, ಮುಖವನ್ನು ತಿರುಗಿಸಿ ದ್ವೇಷವನ್ನು ಕಾರುತ್ತಾ ಪ್ರಾರ್ಥನಾ ಮಂದಿರಗಳಿಗೆ, ದೇವಾಲಯಗಳಿಗೆ ಹೋದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಖಂಡಿತವಾಗಿ ಕೇಳುವುದಿಲ್ಲ. ಏಕೆಂದರೆ ದೇವರ ವಾಕ್ಯ ಹೇಳ್ತದೆ, ನೀವು ಪ್ರಾರ್ಥನೆ ಮಾಡುವಾಗಲೆಲ್ಲ ಯಾರಿಗಾದರೂ ವಿರೋಧವಾಗಿ ಮನಸ್ಸಿನಲ್ಲಿ ಏನಾದರೂ ಇದ್ದರೆ ಅದನ್ನು ಕ್ಷಮಿಸಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ 23ರಿಂದ 24 ವಾಕ್ಯ ಓದಿ ನೋಡಿ. ನಿಮ್ಮ ಕಾಣಿಕೆಗಳನ್ನು ಆ ಬಲಿಪೀಠದ ಮುಂದೆ ಇಟ್ಟು ಬಿಡು, ಮೊದಲು ಹೋಗಿ ನಿನ್ನ ಸಹೋದರನೊಡನೆ ಸಂಧಾನ ಮಾಡಿಕೋ, ಅನಂತರ ಬಂದು ಕಾಣಿಕೆಗಳನ್ನು ಅರ್ಪಿಸು. ದೇವರ ವಾಕ್ಯ ಹೇಳ್ತದೆ, ನೀನು ಬಲಿ ಕಾಣಿಕೆಗಳನ್ನು ಒಪ್ಪಿಸಲು ಬರುವಾಗ ಒಂದು ವೇಳೆ ನಿನ್ನ ಸಹೋದರನ ಮೇಲೆ ಸಹೋದರಿ ಮೇಲೆ ಏನಾದರೂ ಮನಸ್ತಾಪವಿದ್ದರೆ ಮೊದಲು ಆ ಬಲಿ ಕಾಣಿಕೆಗಳನ್ನು ಅಲ್ಲಿಯೇ ಇಟ್ಟುಬಿಟ್ಟು ನಿನ್ನ ಸಹೋದರನ ಬಳಿಗೆ ಹೋಗು, ಸಹೋದರಿ ಬಳಿಗೆ ಹೋಗಿ ಸಂಧಾನ ಮಾಡಿಕೊಂಡು ತದನಂತರ ಬಂದು ಕಾಣಿಕೆಗಳನ್ನು ಅರ್ಪಿಸು ಎಂಬುದಾಗಿ ದೇವರ ವಾಕ್ಯದಲ್ಲಿ ಕಾಣುತ್ತೇವೆ. ದೇವರು ಇಂದು ನಮ್ಮಲ್ಲಿ ಕೇಳುತ್ತಿರುವುದೇನು? ನಿನ್ನ ಕಾಣಿಕೆಯನ್ನಲ್ಲ, ನಿನ್ನ ಸಂಧಾನವನ್ನು. ದೇವರು ನಮ್ಮಿಂದ ಆಶಿಸುತ್ತಿರುವುದು ನಮ್ಮ ಬಲಿ ಕಾಣಿಕೆಗಳಲ್ಲ,
ನಿನ್ನ ಮತ್ತು ನಿನ್ನ ಸಹೋದರ, ನಿನ್ನ ಮತ್ತು ನಿನ್ನ ಸಹೋದರಿಯ ಆ ಒಂದು ಸಂಧಾನವನ್ನಾಗಿದೆ ದೇವರು ಬಯಸುತ್ತಿರುವುದು. ಆತ್ಮೀಯ ಸಹೋದರ ಸಹೋದರಿ, ಇಂದು ಉಪವಾಸ ಮಾಡ್ಬೋದು, ಪ್ರಾರ್ಥನೆಗಳನ್ನು ಮಾಡ್ಬೋದು, ಧ್ಯಾನಗಳಿಗೆ ಹೋಗ್ಬೋದು, ನಾವು ಬಲಿಪೂಜೆಗೆ ಹೋಗ್ಬೋದು, ಶಿಲುಬೆ ಹಾದಿಗಳನ್ನು ಮಾಡ್ಬೋದು. ಆದರೆ ಒಬ್ಬ ಸಹೋದರ ಸಹೋದರನ್ನು ಕ್ಷಮಿಸದೆ ಇದೆಲ್ಲವನ್ನು ಮಾಡುವಾಗ ಇದೆಲ್ಲವೂ ಕೂಡ ವ್ಯರ್ಥವಾಗಿರುತ್ತದೆ ಪ್ರಿಯರೇ. ಕಾರಣ, ನಿನ್ನ ಈ ಯಾವುದೇ ಕಾರ್ಯಗಳನ್ನು ದೇವರು ಪ್ರಸನ್ನ ಮುಖದಿಂದ ಕಾಣುವುದಿಲ್ಲ. 1 ಯೋಹಾನ 4ನೇ ಅಧ್ಯಾಯ 20ನೇ ವಾಕ್ಯ, ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಒಬ್ಬನು ಹೇಳುತ್ತಾ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗುತ್ತಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸಿದವನು ತಾನು ಕಾಣದೇ ಇರುವ ದೇವರನ್ನು ಹೇಗೆ ತಾನೇ ಪ್ರೀತಿಸಿಯಾನು. ಆತ್ಮೀಯ ಸಹೋದರ ಸಹೋದರರೇ, ನಾವು ಬಹಳ ವಿಶ್ವಾಸವುಳ್ಳವರು, ನಾವು ದೇವರ ವಾಕ್ಯವನ್ನು ನಂಬಿ ನಡೆಯುವವರು, ನಾವು ದೇವರನ್ನ ಪ್ರೀತಿಸ್ತೇವೆ, ನಾವು ದೇವರನ್ನು ಆರಾಧಿಸ್ತೇವೆ, ನಾವು ಯೇಸುವಿನ ಮಕ್ಕಳು ಅಂತ ಹೇಳಿಕೊಳ್ಳುವ ಯಾರಾದರೂ ಕೂಡ ಕಂಡಿರುವ ಅಣ್ಣನನ್ನು, ಕಂಡಿರುವ ಸಹೋದರ ಸಹೋದರಿಯರನ್ನು, ಅಕ್ಕ ತಂಗಿಯರನ್ನು ಪ್ರೀತಿಸಲಿಕ್ಕೆ ಆಗದಿದ್ದರೆ ಕಣ್ಣಿಗೆ ಕಾಣದಿರುವ ದೇವರನ್ನು ಹೇಗೆ ತಾನೇ ಪ್ರೀತಿಸಲು ಸಾಧ್ಯ? ಇದನ್ನು ನಾವು ಒಂದು ನಿಮಿಷ ನಾವು ಅವಲೋಕನ ಮಾಡಿಕೊಳ್ಳೋಣ. ಕಣ್ಣಿಗೆ ಕಾಣುವ ಸಹೋದರ ಸಹೋದರಿಯರನ್ನು ಪ್ರೀತಿಸಿದೆ ದ್ವೇಷ ಇಟ್ಟುಕೊಂಡು ದೇವರನ್ನು ನಾನು ಪ್ರೀತಿಸ್ತೇನೆ ಅಂತ ಹೇಳುವುದಾದರೆ ಖಂಡಿತವಾಗಿ ನಾವು ಸುಳ್ಳುಗಾರರಾಗ್ತೇವೆ. ಹಾಗಾಗಿ ನನ್ನ ಆತ್ಮೀಯ ಸಹೋದರ ಸಹೋದರರೇ, ಇವತ್ತು ನಾವು ಸಹೋದರ ಸಹೋದರಿಯರನ್ನು ಕ್ಷಮಿಸಿ ಯೇಸು ನಾಮದಲ್ಲಿ ಸ್ವೀಕರಿಸುವಾಗ ಆಗ ಮಾತ್ರವೇ ನಮ್ಮ ಕಾಣಿಕೆಗಳು ದೇವರು ಪ್ರಸನ್ನ ಮುಖದಿಂದ ಸ್ವೀಕರಿಸ್ತಾರೆ. ಆಗ ಮಾತ್ರವೇ ನಮ್ಮ ಪ್ರಾರ್ಥನೆಗಳನ್ನು ದೇವರು ಆಲಿಸುತ್ತಾರೆ. 4ನೇದಾಗಿ ನೋಡ್ತೇವೆ, ಅಹಂಕಾರ. ಲೂಕನ ಶುಭ ಸಂದೇಶದಲ್ಲಿ 18ನೇ ಅಧ್ಯಾಯ 9ರಿಂದ 14 ವಾಕ್ಯಗಳನ್ನು ಓದುವಾಗ ಫರಿಸಾಯದವನು ಮತ್ತು ಸುಂಕದವನು ದೇವಾಲಯಕ್ಕೆ ಹೋಗಿ ಪ್ರಾರ್ಥಿಸುವುದನ್ನು ಕಾಣುತ್ತೇವೆ. ಫರಿಸಾಯದವನು ಹೇಳುತ್ತಾನೆ, ಸ್ವಾಮಿ, ನಾನು ವಾರದಲ್ಲಿ 2 ಸಾರಿ ಉಪವಾಸ ಮಾಡ್ತೇನೆ, ಪ್ರಾರ್ಥನೆ ಮಾಡ್ತೇನೆ, ದಾನ ಧರ್ಮ ಮಾಡುತ್ತೇನೆ, ಆದರೆ ನನ್ನ ಹಿಂದೆ ಇದನ್ನಲ್ಲ, ಇವನ ಹಾಗೆ ನಾನಲ್ಲ. ಇವತ್ತೇನಾಗಿದೆ? ಆತ್ಮಿಕವಾದ ಅಹಂಕಾರ. ನಾನು ಪ್ರಾರ್ಥಿಸ್ತೇನೆ, ನಾನು ವಿಶ್ವಾಸದ ಮಾರ್ಗದಲ್ಲಿ ನಡೆಯುತ್ತಿದ್ದೇನೆ, ಇವರ ಹಾಗೆ ನಾನಲ್ಲ, ನಾನೊಬ್ಬ ಸತ್ಪುರುಷ ಎಂಬುದಾಗಿ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವುದನ್ನು ನಾವು ಕಾಣುತ್ತೇವೆ. ಆದರೆ ಸುಂಕದವನಾದರೂ ದೂರದಲ್ಲಿ ನಿಂತು, ಬಹಳ ದೂರದಲ್ಲಿ ನಿಂತು ಅವನು ಹೇಳುತ್ತಾನೆ, ಸ್ವಾಮಿ, ನಿಮ್ಮ ಸಮ್ಮುಖದಲ್ಲಿ ನಿಲ್ಲಲು ನಾನು ಅರ್ಹನಲ್ಲ ಎಂಬುದಾಗಿ. ಈ ಸುಂಕದವನು ದೇವಾಲಯದ ಹೊರಭಾಗದಲ್ಲಿ ನಿಂತು ತಲೆ ಬಗ್ಗಿಸಿ ಇದೋ ಭೂಮಿಯನ್ನೇ ನೋಡುತ್ತಾ ನಾನು ನಿಮ್ಮ ಸನ್ನಿಧಿಯಲ್ಲಿ ನಿಲ್ಲಲು ಅರ್ಹನಲ್ಲ ಎಂಬುದಾಗಿ ಅವನು ದೇವರ ಮುಂದೆ ಒಪ್ಪಿಕೊಳ್ಳುತ್ತಾನೆ. ಆದರೆ ಫರಿಸಾಯದವನಾದರೂ ನಾನು ವಾರದಲ್ಲಿ 2 ದಿನ ಉಪವಾಸ ಮಾಡ್ತೇನೆ, ದಾನ ಧರ್ಮ ಮಾಡುತ್ತೇನೆ, ಪ್ರಾರ್ಥನೆ ಮಾಡುತ್ತೇನೆ, ಹೀಗೆ ಎಲ್ಲವನ್ನ ಕೂಡ ದಶಮ ಭಾಗವನ್ನು ಕೊಡುತ್ತೇನೆ, ಆದರೆ ನಾನು ಇವನಂತೆ ಅಲ್ಲ ಎಂಬುದಾಗಿ ಹೀಗೆ ಅವನು ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವಾಗ ದೇವರು ಈ ಇಬ್ಬರ ಪ್ರಾರ್ಥನೆಯಲ್ಲಿ ಫರಿಸಾಯದವನ ಪ್ರಾರ್ಥನೆಗೆ ಮಿಗಿಲಾಗಿ ಸುಂಕದವನ ಪ್ರಾರ್ಥನೆಯನ್ನು ದೇವರು ಪ್ರಸನ್ನ ಮುಖದಿಂದ ಕೇಳಿ ಆಲಿಸುವುದನ್ನು ಕಾಣುತ್ತೇವೆ. ದೇವರ ಆಶೀರ್ವಾದದೊಂದಿಗೆ ಮನೆಗೆ ಹಿಂತಿರುಗಿದವನು ಈ ಫರಿಸಾಯದವನಲ್ಲ, ಸುಂಕದವನಾಗಿದ್ದಾನೆ. ಕಾರಣ ಏನು ಪ್ರೇರೆ? ಅವನು ತನ್ನ ತಪ್ಪನ್ನು ತಾನು ಒಪ್ಪಿಕೊಂಡ. ಸ್ವಾಮಿ, ನಾನು ನಿನ್ನ ಸನ್ನಿಧಿಯಲ್ಲಿ ನಿಲ್ಲಲು ನಾನು ಅರ್ಹನಲ್ಲ, ನಾನು ಪಾಪಿ, ನನ್ನನ್ನು ಕ್ಷಮಿಸು ಎಂಬುದಾಗಿ ಅವನು ಕೇಳಿಕೊಂಡ. ಆದರೆ ಇವನಾದರೂ ನಾನು ಸತ್ಪುರುಷ, ನಾನು ಪುಣ್ಯ ಕಾರ್ಯಗಳನ್ನು ಮಾಡುತ್ತೇನೆ, ಅದಕ್ಕಾಗಿ ದೇವರೇ ನಾನು ನಿಮಗೆ ಕೃತಜ್ಞತೆಯನ್ನು ಹೇಳುತ್ತೇನೆ ಎಂಬುದಾಗಿ ಈ ರೀತಿಯಾದ ಭಾವನೆಯಲ್ಲಿ ಅವನು ಪ್ರಾರ್ಥಿಸುವುದನ್ನು ನಾವು ಕಂಡೆವು. ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಕೇಳಿದಂತಹ ವಿಷಯಗಳು ದೇವರು ನಮ್ಮ ಪ್ರಾರ್ಥನೆಯನ್ನು ಏಕೆ ಕೇಳುವುದಿಲ್ಲ? ಮೊದಲನೇದಾಗಿ ಸ್ವಾರ್ಥ ತುಂಬಿದ ಪ್ರಾರ್ಥನೆಯಾಗಿದೆ. ನನಗೆ ಬೇಕಾದಾಗ ದೇವರು, ನನಗೆ ಬೇಕಾದಾಗ ಪ್ರಾರ್ಥನೆ, ನನಗೆ ಬೇಕಾದ ರೀತಿಯಲ್ಲಿ ದೇವರನ್ನು ಅನುಗ್ರಹಿಸಬೇಕು ಎಂಬ ಒಂದು ಭಾವನೆಯಾಗಿದೆ. ಎರಡನೇದಾಗಿ ನೋಡ್ತೇವೆ, ಪಾಪಗಳನ್ನು ಮುಚ್ಚಿಟ್ಟುಕೊಂಡು ಮರೆಮಾಡಿಕೊಂಡು ಜೀವಿಸುವುದಾಗಿದೆ. ಮೂರನೇದಾಗಿ ಮನಸ್ತಾಪ, ದ್ವೇಷ, ಕೋಪದಲ್ಲಿ ಜೀವಿಸುವುದನ್ನು ಕಾಣುತ್ತೇವೆ. ನಾಲ್ಕನೇದಾಗಿ ಅಹಂಕಾರದ ತುಂಬಿದ ಭಾವನೆ, ಅಹಂಕಾರದ ಜೀವನ. ದೇವರ ವಾಕ್ಯ ಹೇಳ್ತದೆ, ಗರ್ವ ಹೃದಯಗಳನ್ನು ನಾನು ಚದುರಿಸಿಬಿಡ್ತೇನೆ ಎಂಬುದಾಗಿ. ಆತ್ಮೀಯ ಸಹೋದರ ಸಹೋದರರೇ, ಇವತ್ತು ನಮ್ಮ ಪ್ರಾರ್ಥನೆಯನ್ನು ದೇವರು ಆಲಿಸಬೇಕಾದರೆ ಮೊದಲನೇದಾಗಿ
ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥದಿಂದ ಪ್ರಾರ್ಥಿಸಬೇಕು. ನಾನು ಚೆನ್ನಾಗಿರೋದು ಮಾತ್ರವಲ್ಲ, ಇತರರು ಚೆನ್ನಾಗಿರಬೇಕು. ನಾನು ನನ್ನ ಕುಟುಂಬ ಚೆನ್ನಾಗಿರೋದು ಮಾತ್ರವಲ್ಲ, ನಾನು ನನ್ನ ಸಹೋದರರು, ನನ್ನ ನೆರೆಯವರು, ನನ್ನ ಧರ್ಮಕೇಂದ್ರವೂ ಕೂಡ ಚೆನ್ನಾಗಿರಬೇಕೆಂಬುದಾಗಿ ಒಳ್ಳೆ ಮನಸ್ಸಿನಿಂದ ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಾರೆ. ಎರಡನೇದಾಗಿ ನೋಡ್ತೇವೆ, ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳುವುದಕ್ಕೆ ಬದಲಾಗಿ ಮಾಡಿದ ಪಾಪವನ್ನು ಒಪ್ಪಿಕೊಂಡು ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ಪ್ರಾಯಶ್ಚಿತ್ತ ಮಾಡಿ ದೇವರ ಕಡೆಗೆ ಅಭಿಮುಖನಾಗುವಾಗ, ಪಾಪಕ್ಕೆ ವಿಮುಖನಾಗಿ ದೇವರ ಕಡೆಗೆ ಅಭಿಮುಖನಾಗುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸುವರಾಗಿದ್ದಾರೆ. ಮೂರನೇದಾಗಿ ನಾವು ಕಾಣುತ್ತೇವೆ, ಕೋಪ ದ್ವೇಷವನ್ನು ಬಿಟ್ಟು ಪ್ರೀತಿಯಿಂದ ಸಹೋದರ ಭಾವನೆಯಿಂದ ಬಾಳುವಾಗ ಅವರ ಮಧ್ಯದಲ್ಲಾಗಿದೆ ದೇವರು ಇರುವಂಥದ್ದು. ಆತ್ಮೀಯ ಸಹೋದರ ಸಹೋದರಿಯರೇ, ಈ ದ್ವೇಷವನ್ನು, ಕೋಪವನ್ನು, ವೈಷಮ್ಯಗಳನ್ನು ಬದಿಗೊಟ್ಟು ನನ್ನ ಸಹೋದರ, ನನ್ನ ಸಹೋದರಿ ಅವರು ನನ್ನವರೇ ಅಲ್ಲವ ಎಂಬ ಒಂದು ಭಾವನೆಯಿಂದ ಕ್ರಿಸ್ತನ ಕರಗಳಿಂದ ಅವ್ರನ್ನ ಪ್ರೀತಿಯಿಂದ ಸ್ವೀಕರಿಸಿಕೊಳ್ಳುವಾಗ ಖಂಡಿತವಾಗಿಯೂ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸ್ತಾರೆ. ನಾವು ನಾಲ್ಕನೇದಾಗಿ ನೋಡ್ತೇವೆ, ಅಹಂಕಾರ. ಯಾವಾಗ ಮನುಷ್ಯ ಅಹಂಕಾರವನ್ನು ಬಿಟ್ಟು ತನ್ನನ್ನು ತಾನು ತಗ್ಗಿಸಿಕೊಂಡು ದೇವರ ಸಮ್ಮುಖದಲ್ಲಿ ಬರುವಾಗ, ನನಗಿಂತಲೂ ಇತರರು ಶ್ರೇಷ್ಠರೆಂದು ಭಾವಿಸುವಾಗ, ನನಗಿಂತಲೂ ಇತರರು ಗೌರವಿಸಲ್ಪಡಬೇಕೆಂಬುದಾಗಿ ಅರಿತುಕೊಳ್ಳುವಾಗ ಆತನು ದೇವರ ಸನ್ಮಾನಕ್ಕೆ ಒಳಗಾಗುತ್ತಾನೆ. ಅಹಂಕಾರವನ್ನು ಬಿಟ್ಟು ನನಗಿಂತಲೂ ಇತರರು, ನನಗಿಂತಲೂ ನನ್ನ ಸಹೋದರರು ಶ್ರೇಷ್ಠರೆಂದು ಭಾವಿಸಿ ಅವರನ್ನು ಪ್ರೀತಿಸಿ ಅವರನ್ನು ಗೌರವಿಸುವಾಗ ಖಂಡಿತವಾಗಿ ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಾಗ ದೇವರು ನಮ್ಮನ್ನು ಮೇಲೆತ್ತುತ್ತಾರೆ. ಆತ್ಮೀಯ ಸಹೋದರ ಸಹೋದರರೇ, ಈ ಎಲ್ಲ ಕಾರ್ಯಗಳನ್ನು ಮಾಡುವಾಗ, ಯಾವಾಗ ಈ ಕಾರ್ಯಗಳನ್ನು ನಾವು ಮಾಡ್ತೇವೋ ಆಗ ದೇವರು ನಮ್ಮನ್ನು ಪ್ರಸನ್ನ ಮುಖದಿಂದ ಕಾಡುವವರಾಗಿದ್ದಾರೆ. ಆತ್ಮೀಯರೇ, ಈ ಒಂದು ವಚನ ಶುಶ್ರೂಷೆಗಳಲ್ಲಿ ನಾವು ಕೇಳಿದ ಈ ವಾಕ್ಯಗಳು ನಮ್ಮ ಆತ್ಮೀಕವಾದ ಬದುಕಿಗೆ ಇದು ದಾರಿದೀಪವಾಗಿರಲಿ. ಈ ವಚನಗಳು ನಮ್ಮ ಬಾಳಿಗೆ ಅದು ಕೈದೀಪವಾಗಿರಲಿ. ಈ ವಾಕ್ಯಗಳು ನಮ್ಮ ಬಾಳಿನಲ್ಲಿರುವ ಅಂಕು ಡೊಂಕುಗಳನ್ನು ತಿದ್ದುವಂತಹ ಈ ವಚನಗಳು ನಮಗೆ ತಿದ್ದುವಂಥ ವಚನಗಳಾಗಿದೆ. ಹಾಗಾಗಿ ನನ್ನ ಆತ್ಮೀಯ ಸಹೋದರ ಸಹೋದರರೇ, ಇಂದು ನಾವು ವ್ಯಸನ ಪಡುವುದು ಬೇಕಾಗಿಲ್ಲ. ಏಕೆಂದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಸದಾ ಕೇಳುವವರಾಗಿದ್ದಾರೆ. ಆದರೆ ಇಂದು ನಮ್ಮ ಪ್ರಾರ್ಥನೆಗಳನ್ನು ಕೇಳಲು ತಡೆಯಾಗಿರುವಂಥದ್ದೇನು? ನಮ್ಮಲ್ಲಿರುವಂತಹ ಸ್ವಭಾವಗಳು, ನಮ್ಮಲ್ಲಿರುವಂತಹ ಪಾಪಗಳಾಗಿದೆ. ಇದನ್ನು ಬಿಟ್ಟು ನಾವು ಕ್ರಿಸ್ತನ ಕಡೆಗೆ ಬರುವಾಗ ಖಂಡಿತವಾಗಿ ಯೇಸು ನಮ್ಮ ಪ್ರಾರ್ಥನೆಗಳನ್ನು ಆಲಿಸುವರಾಗಿದ್ದಾರೆ. ಒಂದು ನಿಮಿಷ ನಾವೆಲ್ಲರೂ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನಾವು ಕೇಳಿದ ಒಂದೊಂದು ವಾಕ್ಯಗಳು ನಮ್ಮ ಬದುಕಿಗೆ ದಾರಿದೀಪವಾಗಿರಲಿ, ಅದು ನಮಗೆ ಕೈದೀಪವಾಗಿರಲಿ. ಇಷ್ಟು ದಿನ ನಾವು ಅರಿಯದೆ ಬಾಳಿದ ದಿನಗಳಿಗಾಗಿ ಕ್ಷಮೆ ಕೇಳುತ್ತೇವೆ. ನಮ್ಮ ಪ್ರಾರ್ಥನೆ ದೇವರು ಕೇಳುತ್ತಿಲ್ಲ ಎಂಬುದಾಗಿ ನಾವು ಬೇಸರದಿಂದ ಜೀವಿಸುತ್ತಿದ್ದೆವು. ಇದನ್ನು ಕೇಳಿದ ವಾಕ್ಯಗಳ ಮುಖಾಂತರ ನಮ್ಮ ಮನಸ್ಸು ವಿಕಾಸಗೊಂಡಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ನಮ್ಮ ಮನಸ್ಸನ್ನು ನಿಮ್ಮ ವಚನದ ಬೆಳಕಿನಿಂದ ವಿಕಾಸಗೊಳಿಸಿ ನಾವು ಯಾವ ಮಾರ್ಗದಲ್ಲಿ ನಡೆಯಬೇಕು, ಏನನ್ನು ಮಾಡಬೇಕು, ಏನನ್ನು ಮಾಡಬಾರದೆಂಬ ಜ್ಞಾನವನ್ನು ಯೇಸುವೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ. ಇನ್ನು ಮೇಲೆ ಸ್ವಾಮಿ, ಸ್ವಾರ್ಥವನ್ನು ಬಿಟ್ಟು, ಪಾಪಗಳನ್ನು ಬಿಟ್ಟು, ದ್ವೇಷವನ್ನು ಬಿಟ್ಟು, ಕೋಪವನ್ನು ಬಿಟ್ಟು, ಅಹಂಕಾರವನ್ನು ಬಿಟ್ಟು ನಿನ್ನ ಪ್ರೀತಿಯಲ್ಲಿ ಜೀವಿಸಲು ಬೇಕಾದ ಕೃಪೆಯನ್ನು ದಯಪಾಲಿಸಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಆಮೇನ್.